ಆತ್ಮೀಯ ಸ್ವಾಗತ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಒಂದು ಸತಿ ಜೋರಾಗಿ ಚಪ್ಪಾಳೆ. ಸಾರು ಮಾಡೋ ಸೇವೆಯಲ್ಲಿ ನಾವು ಮಾಡ್ತಾ ಇರೋದು ಭಾಳ ಕಡಿಮೆ, ಎಳ್ಕಾಳಷ್ಟು ಸಾರು ಹೇಳ್ತಾರಷ್ಟೇ. ಬಟ್ ಸಾರು ಭಾಳ ಅದ್ಭುತವಾಗಿ ಈ ಒಂದು ಧ್ಯಾನಜ್ಞಾನ ಪ್ರಚಾರವನ್ನು ಮತ್ತು ಎಲ್ಲ ಕಡೆ ಸತ್ಸಂಗಗಳನ್ನು ಏರ್ಪಡಿಸ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಸರ್, ಥ್ಯಾಂಕ್ ಯು. ಸೊ ಬಾಲಾಂಜನೇಯ, ಅಭಯಾಂಜನೇಯ, ಎಲ್ಲ ಆಂಜನೇಯ ಸ್ವಾಮಿ ಅಂಜನಿ ಪುತ್ರಗಳು ಆಗಬೇಕು ಅಂತಲೇ ನಮ್ಮ ಒಂದು ಸ್ಪೇಸಸ್ ಸೊಸೈಟಿಯ ಒಂದು ಮೂಲ ಉದ್ದೇಶ. ಬಾಲಾಂಜನೇಯ ಅಂದರೆ ಆಂಜನೇಯ ಸ್ವಾಮಿ ಏನು ಮಾಡ್ತಾನೆ, ತನ್ನ ಉಸಿರನ್ನೇ ಗಮನಿಸೋದು, ಹನುಮ, ಹೌದಾ? ಅದನ್ನೇ ನಾವೆಲ್ಲರೂ ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಅದ್ಭುತವಾಗಿ ನಾವು ಮುಂದೆ ಹೋಗೋಣ, ಈ ಒಂದು ಶಕ್ತಿಯನ್ನು ನಾವೆಲ್ಲರೂ ತಗೊಳ್ಳೋಣ. ಸಾರ್ ಹೇಳ್ದಂಗೆ ಅದ್ಭುತವಾದಂಥ ದೈವಿಕ ಶಕ್ತಿ ಈ ಒಂದು ಧ್ಯಾನದಲ್ಲಿದೆ. ಆ ಧ್ಯಾನದ ರುಚಿಯನ್ನು, ಅಮೃತತ್ವವನ್ನು ತಿಳ್ಕೊಂಡ್ರೆ ನಾವು ಬಿಡಲ್ಲ ಅಂತ ಹೇಳಿದರು ಸಾರು. 100% ಅದು. ಸೊ ಅದಕ್ಕಾಗಿ ಪ್ರತಿನಿತ್ಯ ಒಂದು ಹೊತ್ತು ಊಟ ಮಾಡದಿದ್ರೂ ಪರವಾಗಿಲ್ಲ, ಒಂದು ಹೊತ್ತು ಊಟ ಮಾಡದಿದ್ರೂ ಪರವಾಗಿಲ್ಲ, ಧ್ಯಾನವನ್ನು ಕಂಪಲ್ಸರಿ ಮಾಡಬೇಕು. ಧ್ಯಾನದಿಂದಲೇ ಎಲ್ಲ. ಧ್ಯಾನ ಮಾಡಿದ ತಕ್ಷಣ ಸಮಸ್ಯೆಗಳೆಲ್ಲ ಹೋಗ್ಬಿಡ್ತಾವ ಅಂದರೆ ಹಂಗಲ್ಲ. ಆ ಸಮಸ್ಯೆಯನ್ನು ನಿಭಾಯಿಸೋ ಶಕ್ತಿ ನಮ್ಮಲ್ಲಿ ಬರ್ತತೆ. ಆ ಸಮಸ್ಯೆಯನ್ನು ನಿಭಾಯಿಸೋ ಶಕ್ತಿ ಬರ್ತತೆ. ನಾರ್ಮಲ್ಲಾಗಿ ಧ್ಯಾನಕ್ಕಿಂತ ಬರೋಕ್ಕಿಂತ ಮೊದಲೇ ಏನು ಮಾಡ್ತಾ ಇದ್ವಿ, ಸಮಸ್ಯೆ ಬಂದಾಗ ಓಡಿ ಹೋಗ್ತಾ ಇದ್ವಿ, ದೇವಸ್ಥಾನಗಳ ಹತ್ರ ಓಡಿ ಹೋಗ್ತಾ ಇದ್ವಿ, ಸ್ವಾಮೀಜಿಗಳ ಹತ್ರ ಓಡಿ ಹೋಗ್ತಾ ಇದ್ವಿ. ಆ ಸ್ವಾಮಿ ಹೇಳಿದ್ರು ಈ ಪೂಜೆ ಮಾಡು ಅಂದರೆ ಮಾಡ್ತಾ ಇದ್ವಿ, ಇನ್ನೊಬ್ರು ಏನು ಹೇಳಿದ್ರೆ ಅದನ್ನು ಮಾಡ್ತಾ ಇದ್ವಿ, ಎಲ್ಲ ಮಾಡ್ಕೊತ ಹೋಗ್ತಾ ಇದ್ವಿ. ಮತ್ತು ಅಲ್ಲಿ ಸಿಕ್ಕಿಲ್ಲ ಅಂದರೆ, ಅಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂದರೆ ಮತ್ತೆ ಏನು ಆಗ್ತಿದ್ವಿ, ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಮತ್ತೆ ಇನ್ನೊಂದು ಸ್ವಾಮೀಜಿ ಹತ್ರ ಹೋಗ್ತಾ ಇದ್ವಿ. ಯಾವಾಗ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು. ಧ್ಯಾನಕ್ಕೆ ಬಂದ ಮೇಲೆ ಏನಾಯಿತು, ನಿನ್ನ ವಾಸ್ತವಕ್ಕೆ ನೀನೇ ಸೃಷ್ಟಿಕರ್ತ, ನಿನ್ನ ಸಮಸ್ಯೆಗೆ ನಿನ್ನ ಹತ್ರನೇ ಪರಿಷ್ಕಾರ ಐತೆ. ಸೊ ನೀನೇನು ಮಾಡಬೇಕು, ನಿನ್ನ ಒಂದು ಕರ್ಮ ಫಲನ ನೀನು ಅನುಭವಿಸ್ತಾ ಇದೆಯಾ ಅಂತ ಒಪ್ಕೊಂಡು ಏನು ಮಾಡಬೇಕು, ಧ್ಯಾನವನ್ನು ಚೆನ್ನಾಗಿ ಮಾಡಬೇಕು. ಧ್ಯಾನ ಹೆಚ್ಚು ಮಾಡ್ದಂಗೆ ಹೋದಂಗೆಲ್ಲ ಏನಾಗುತ್ತೆ, ಆವಾಗ ನಿನ್ನ ಒಂದು ಕರ್ಮಫಲದಲ್ಲಿ ಇರ್ತಕ್ಕಂಥ ನೆಗೆಟಿವ್ ಬ್ಯಾಲೆನ್ಸ್ ಕಡಿಮೆ ಆದಾಗ ನಿನಗೆ ಪಾಸಿಟಿವ್ ರಿಸಲ್ಟ್ ಬರ್ತತೆ. ಸೊ ಅದಕ್ಕಾಗಿ ಏನು ಮಾಡಬೇಕು, ನಾವು ಹೆಚ್ಚು ಧ್ಯಾನವನ್ನು ಮಾಡಬೇಕು, ಮೌನವನ್ನು ವಹಿಸಬೇಕು, ಹೆಚ್ಚು ಧ್ಯಾನವನ್ನು ಮಾಡಬೇಕು. ಮೌನ ಅಂದರೆ ಹೆಂಗಿರಬೇಕು, ಮೌನ ಹೆಂಗಿರಬೇಕು? ಸೊ ಈ 35 ಡೇಸ್ ನೀವೆಲ್ಲರೂ ಧ್ಯಾನ ಮಾಡಿದ್ದೀರಿ. ಇಲ್ಲಿ ಹೊಸರು ಹಳೆಯರು ನನಗೆ ಯಾರೂ ಗೊತ್ತಿಲ್ಲ, ಬಟ್ ಮೌನ ಹೆಂಗಿರಬೇಕು? ಮೌನ ವ್ರತಗಳು ಮಾಡಿದ್ದೀವ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೌನ ವ್ರತಗಳಿದ್ದಾವ? ನಮ್ಮ ಪೂರ್ವಿಕರನ್ನ ಕೇಳಿದ್ರೆ ಬ್ರಾಹ್ಮಣರು ಮೌನ ವ್ರತ ಇರ್ತಿದ್ರು, ನಾವಿರೋದಿಲ್ಲ. 1 ತಾಸು, ದಿನಕ್ಕೆ 1 ತಾಸು ಮೌನ ಇರೋಕ್ಕೆ ಸಾಧ್ಯ ಆಯಿತಾ? ಒಂದೇ 1 ತಾಸು ಇಲ್ಲ. ಇರಾಕ ಸಮಯ ಐತೆ, ಅವಕಾಶ ಐತೆ, ಆದರೂ ಇರೋದಿಲ್ಲ. ನಾವು ಇರಬೇಕು ಅನ್ನೋ ಪ್ರಜ್ಞೆ ಇಲ್ಲ ನಮಗೆ, ಇರಬೇಕು ಅನ್ನೋದು ಗೊತ್ತೇ ಇಲ್ಲ. ಇದ್ದರೆ ಶಕ್ತಿ ಬರ್ತದೆ ಅನ್ನೋದು ಗೊತ್ತಿಲ್ಲ ನಮಗೆ. ಮೌನ ಇರಬೇಕು. ಹೆಂಗಿರಬೇಕು ಮೌನ? ಮಾತಿನಿಂದ ಮೌನ ಇರಬೇಕಾ ಮೇಡಮ್? ಮೌನ ನಾನಿವತ್ತು ಶಂಭುಲಿಂಗನ ಪೂಜೆ ಮಾಡ್ತಾಯಿದ್ದೀನಿ, ಮೌನ ಇದ್ದೀನಿ. ಹೆಂಗೆ ಮೌನ ಇದ್ದೀನಿ? ಬಾಯಿ ಒಂದೇ ಕಟ್ಟಿ ಹಾಕ್ಬಿಟ್ಟಿದ್ದೀನಿ, ಈ ಬಾಯಿನ ಒಂದೇ ಬಂದ್ ಮಾಡಿದ್ದೀನಿ. ಈ ಬಾಯಿನ ಒಂದೇ ಬಂದ್ ಮಾಡಿದ್ರೆ ಏನು ಪ್ರಯೋಜನ? ನಿನ್ನ ಮೈಂಡು, ನಿನ್ನ ಮನಸ್ಸು ಒಳಗಡೆ ಚಾರ್ಟರ್ ಮಾಡ್ತಾ ಐತೆ, ಒಳಗಡೆ ನಿನ್ನ ಪ್ರೇರೇಪಿಸ್ತಾ ಐತೆ. ಯಾರೋ ಮಕ್ಕಳು ಬಂದರು ಸ್ಕೂಲಿಂದ ಸಡನ್ನಾಗಿ ಏನೋ ಒಂದು ಕೆಳಗೆ ಬಿಸಾಕಿದ್ರು, ಇಮ್ಮಿಡಿಯೇಟ್ಲಿ ಅವ್ರನ್ನ ನಾವು ಬೈಬೇಕು ಅಂತ ಅನಿಸ್ತತೆ. ಆದರೆ ಮೌನ ಇದ್ದೀನಲ್ಲ, ಅದಕ್ಕೆ ಸುಮ್ಮನೆ ಮನಸ್ಸಿನಾಗ ಬೈಕಂತ ಇದ್ದೀವಿ. ಆಯಿತಾ? ಮೌನ ಬಿಟ್ಟ ತಕ್ಷಣ ಫಸ್ಟ್ ಅದೇ ಟಾಪಿಕ್ಕೆ ಬಂದೆ, ಅದನ್ನು ಬಿಸಾಕದೆ, ಅದೆಲ್ಲ ಗಲೀಜಾಯ್ತಂತ ಮತ್ತೆ ಅದನ್ನೇ ಬೈತೀವಿ. ಮತ್ತು ಮೌನ ಇದ್ದಾಗ ಎಷ್ಟೋ ಬರ್ತಾವ
ಸಂಬಂಧಿಕರಲ್ಲಿ ಇರೋದು, ರಿಲೇಷನ್ಸ್ ಎಲ್ಲ ಕಡೆ ಇರೋದೇ ಇದು. ಎಲ್ಲಿ ಹೊಸದೇನೂ ಇಲ್ಲ. ಎಲ್ಲರ ಮನೆಯಲ್ಲಿ ಈ ಪ್ರಾಪಂಚಿಕ ಜೀವನದಲ್ಲಿ ಇದ್ದಾಗ ಎಲ್ಲರ ಮನೆಯಲ್ಲಿ ದೋಸೆ ತೂತೆ ಇದೆ. ಯಾರ ಮನೇಲೇನೋ ಸ್ಪೆಷಲ್ ದೋಸೆ ಬರ್ತತ್ತ? ನಮ್ಮ ಮನೇಲಂತೂ ತೂತೆ ಇದಪ್ಪ. ನಮ್ಮ ಮನೇಲಂತೂ ದೋಸೆನೇ ಬರ್ತತೆ. ಮತ್ತು ಯಾರ ಮನೇಲಿ ಹೆಂಗೆ ಬರ್ತತೆ ಗೊತ್ತಿಲ್ಲ. ಯಾವುದೋ ಒಂದು ವಿಷಯದಲ್ಲಿ ಮಿಸ್ಕಮ್ಯುನಿಕೇಷನ್ಸ್ ಬಂದೇ ಬರ್ತಾವೆ. ಮಕ್ಕಳ ವಿಷಯದಲ್ಲಿ ಬರ್ತದ, ಅತ್ತವ್ರ ವಿಷಯದಲ್ಲಿ ಬರ್ತದ, ಇಲ್ಲ ರಿಲೇಷನ್ಸ್ ವಿಷಯದಲ್ಲಿ ಬರ್ತತೆ. ಅದನ್ನು ಹಿಡ್ಕೊಂಡು ನಾವು ಏನು ಮಾಡ್ತಾ ಇರ್ತೀವಿ, ಭಾಳ ಕುಂಗಿ ಹೋಗ್ತಾ ಇರ್ತೀವಿ. ಅಂದರೆ ಏನು, ಭಾಳ ಫೀಲ್ ಆಗ್ತಾ ಇರ್ತೀವಿ. ಅರೇ ನಾನು ಇಷ್ಟು ಮಾಡಿದೆ, ನಾನು ಅಷ್ಟು ಮಾಡಿದೆ, ಅದು ಮಾಡಿದೆ, ಆದರೂ ನನಗೂ ರೆಸ್ಪೆಕ್ಟ್ ಇಲ್ಲ, ನನಗೆ ಅದು ಇಲ್ಲ, ಇದು ಇಲ್ಲ ಅಂತ ಅಂದ್ಕೊಂಡು ಪೆಚಾಡ್ತಾನೆ ಇರ್ತೀವಿ. 100% ಎಲ್ಲ ಫ್ಯಾಮ್ಲೀಸಲ್ಲಿ ಏನೋ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಇವತ್ತು ಬೆಳಿಗ್ಗೆನೇ ನೋಡ್ರಿ, ನಮ್ಮ ಸರ್ ಅದು ಸ್ಕೂಟಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಏನೋ ಸ್ವಲ್ಪ ತಗ್ಲಿತ್ತೆ, ಪ್ಯಾಂಟ್ ಸ್ವಲ್ಪ ಹಿಂಗೆ ಇದಾಗುತ್ತೆ. ಪ್ಯಾಂಟ್ ಇದಾಗತ್ತಲ್ಲ, ಮತ್ತು ಅದನ್ನು ಚೇಂಜ್ ಮಾಡ್ರಿ, ಯಾಕೆ ಹಾಕ್ಕೊಂಡಿರಿ ಅದನ್ನು ಅಂತ. ಹಾಂ, ಇರ್ಲಿ ಬಿಡು, ಅದೇನು ಕಾಣಿಸ್ತಾ ಇಲ್ಲ ಹಾಕ್ಕೊತೀವಿ, ಹಂಗೆ ಹೋಗ್ಕೊಂಡು. ಅವ್ರು ಹೆಂಗೆ ಅಂದರೆ ಪ್ಯೂರಿಟಿ ಆಫ್ ಲವ್. ಅವ್ರಿಗೇನು ಹಿಂಗೆ ಹೊರಗಡೆ ಇದ್ರ ಮೇಲೆ ಅಷ್ಟು ಲವ್ ಆ್ಯಂಡ್ ಅಫೆಕ್ಷನ್ ಇಲ್ಲ ಅವ್ರಿಗೆ. ಸೊ ಇರ್ಲಿ ಬಿಡು, ಅಲ್ಲ ನಿಮಗೇನಿಲ್ಲ, ಬಟ್ ನೋಡಿದ್ರು ಸಾರೇನಪ್ಪ ಹಿಂಗೆ ಹಾಕ್ಕೊಂಡಾಗ ಅಂತಾರ ಪ್ರಾಪಂಚಿಕ ಜೀವನದ ಮಂದಿ. ಅಂದಾಗ ಅವಾಗ ನಿನಗೆ ಹರ್ಟ್ ಆಗ್ತತಿಲ್ಲ, ಬಟ್ ನನಗೆ ಹರ್ಟ್ ಆಗ್ತತೆ ಅಂತ. ಆದ್ರೆ ಅವರು ಅದೇ ವಿಷಯಕ್ಕೆ ಇಲ್ಲ ಬಿಡಪ್ಪ ನಾನು ಚೇಂಜ್ ಮಾಡಲ್ಲ ಅಂತಾರೆ, ಇಲ್ಲ ಚೇಂಜ್ ಮಾಡಿರಿ ನೀವು ಅಂತ ಅಷ್ಟೇ. ಸ್ವಲ್ಪ ಹೊತ್ತು ಏನು ಮಾಡಿದ್ವಿ, ಹೊರಗೆ ಬಂದುಬಿಟ್ವಿ ನಾವು. ಚೇಂಜನ್ನು ಮಾಡ್ಕೊಂಡ್ರೆ ಬಿಟ್ಟನ ಬಿಟ್ಕೊಳ್ರಿ, ನಿಮ್ಮ ಇಷ್ಟ. ನಮ್ಮದು ಏನೈತೆ ರೂಲ್ ಹೇಳಿದ್ಬಿಟ್ವಿ ನಾವು. ಆಮೇಲೆ ಅವ್ರು ಚೇಂಜ್ ಮಾಡಿದ್ರು, ಅದು ಬೇರೆ ಪ್ರಶ್ನೆ. ಅದೇ ಇನ್ನು ಸ್ವಲ್ಪ ಹೊತ್ತಾಗಿದ್ರಿ ಅಲ್ಲೇ ನಾನು ನಿಂತ್ಕೊಂಡು ಇನ್ನೂ ಒಂದು ಸಲ ಹೇಳಿದರೆ ಸುಮ್ಮನೆ ಇಬ್ಬರಿಗೆ ಕ್ಲಾಶಸ್ ಆಗ್ತಿದ್ವಿ. ಹೌದಾ? ಇಟ್ಸ್ ಕಾಮನ್. ಅದು ಸಿಲ್ಲಿ ತಿಂಗೆ, ಬಟ್ ಹೊರಗಡೆ ಜೀವನದಲ್ಲಿ ಅದು ದೊಡ್ಡದಾಗ್ಬೋದು. ಅದಕ್ಕಾಗಿ ಏನು ಮಾಡಬೇಕು ನಾವು? ಓಕೆ, ಆವಾಗ ಮೌನ ವಹಿಸ್ಕೊಂಡು ಹೊರಗೆ ಬಂದುಬಿಟ್ವಿ ನಾವು. ಆಮೇಲೆ ಮತ್ತೆ ಅವ್ರಿಗೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ಒಟ್ಟು ಚೇಂಜ್ ಮಾಡ್ಕೊಂಡು ಬಂದರು. ಹಂಗೆ ಯಾವುದೋ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೆಲವೊಂದು ಕ್ಲಾಶಸ್ ಬಂದೇ ಬರ್ತಾವೆ. ಮತ್ತು ಮೌನ ಇದ್ದಾಗ ಎಲ್ಲೆಲ್ಲರೂ ಬರ್ತಾರ. ಅಮ್ಮ ಅವತ್ತು ಅವ್ರ ಮನೆಗೆ ಹೋಗಿದ್ರೆ ಹಂಗಂದಿದ್ಲು, ಇವರು ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಆಯಮ್ಮ ಕರೆದಿಲ್ಲ ನನಗೆ ಕುತ್ಕೋಬಾ ಅಂತಂದೇಳಿ. ಕೆಲವೊಬ್ಬರು ಆಯಮ್ಮ ಬಂದು ನನ್ನ ನೋಡಿ ಕೂಡ ನೋಡ್ದಂಗೆ ಹಂಗೆ ಓದ್ಲು. ಅವ್ರು ಮಾಡಿರ್ತಾರ, ನಿಜಾನೇ, ನಾನು ಕೂಡ ಫೇಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಅವ್ರು 100% ಅವ್ರು ಮಾಡಿರ್ಬೋದು ನಮಗೆ. ಆದರೆ ನಾವು ಅವ್ರನ್ನ ಒತ್ಕೊಂಡು ಬಂದು ನಾವು ಇಡೀ ವರ್ಷಗಳು ಏನು ಮಾಡ್ತಾಯಿರ್ತೀವಿ, ಸಫರ್ ಆಗ್ತಾಯಿರ್ತೀವಿ. ನಮಗೆ ಬೇಡ ಅಲ್ಲ, ಬಿಟ್ಟು ಬಿಡೋಣ. ಅವ್ರನ್ನ ತಗೊಂಡು ಬಂದು ನಮ್ಮ ಲೈಫ್ನಾಗೆ ಅವ್ರನ್ನ ತಗೊಂಬಂದು ನಮ್ಮ ಲೈಫ್ನ ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ಕೋಬೇಕು? ಡಿಸ್ಟರ್ಬೆನ್ಸ್? ನಾವು ಹ್ಯಾಪಿಯಾಗಿರಬೇಕು. ನಾವು ಹ್ಯಾಪಿಯಾಗಿದ್ರೇ ಇನ್ನೂ 4 ಜನಕ್ಕೆ ಹ್ಯಾಪಿನೆಸ್ ಹಂಚಕ್ಕೆ ಸಾಧ್ಯ ಆಗ್ತದೆ. ನೀನು ಹೆಂಗೆ ಇರ್ತೀಯೋ, ನೀನು ಏನಿರ್ತೀಯೋ ಅದನ್ನೇ ಕೊಡೋಕ್ಕೆ ಸಾಧ್ಯ. ನಿನ್ನ ಹತ್ರ ಹ್ಯಾಪಿನೆಸ್ ಇದ್ದರೆ ಹ್ಯಾಪಿನೆಸ್ ಕೊಡೋಕ್ಕೆ ಸಾಧ್ಯ. ನಿನ್ನ ಹತ್ರ ದುಃಖ ಇದ್ದರೆ ದುಃಖ ಕೊಡೋಕ್ಕೆ ಸಾಧ್ಯ. ನಿನ್ನ ಹತ್ರ ದುಡ್ಡು ಇದ್ದರೆ ದುಡ್ಡು ಕೊಡೋಕ್ಕೆ ಸಾಧ್ಯ. ನಿನ್ನ ಹತ್ರ ಟೈಮ್ ಇದ್ದರೆ ಟೈಮ್ ಕೊಡೋಕ್ಕೆ ಸಾಧ್ಯ. ಸಾರ್ ಹತ್ರ ದುಡ್ಡಿದೆ, ಸಾರ್ ಹತ್ರ ಇದು ಮಾಡ್ತಾ ಇದ್ರೆ ಎಷ್ಟೋ ಪಿರಮಿಡ್ಸ್ ಕೊಟ್ಟಿದ್ದಾರೆ, ಸ್ಥಳದಾನಿಗಳಾಗಿದ್ದಾರೆ. ಇಟ್ಸ್ ಎ ಗ್ರೇಟ್ ಥಿಂಗ್, ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಮ್. ನಾವು ಹಂಗ ಹೇಳ್ತೀವಲ್ಲ, ನಮ್ಮ ಹತ್ರ ಏನಿದೆ ಅದೇ ಕೊಡೋಕ್ಕೆ ಸಾಧ್ಯ. ನಮ್ಮ ಹತ್ರ ದುಃಖ ಇದ್ರೇ ದುಃಖನೇ ಕೊಡೋಕ್ಕೆ ಸಾಧ್ಯ. ಆನಂದ ಕೊಡೋಕ್ಕೆ ಸಾಧ್ಯ ಆಗ್ತತ್ತಾ? ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇವರೆಲ್ಲರನ್ನ ಡಿಲೀಟ್ ಮಾಡಿ ಏನು ಮಾಡಬೇಕು, ನಾವು ಕೂಡ ಅವ್ರು ನೋಡ್ದಂಗೆ ಹೋದ್ರ ನಾವು ಕೂಡ ನೋಡ್ದಂಗೆ ಬಂದುಬಿಟ್ಟಿವಿ ಈ ಕಡೆ ಅಷ್ಟೇ. ಇದನ್ನ ಅಳವಡಿಸ್ಕೊಂಡಾಗ ಏನಾಗ್ತತೆ, ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಆಗ್ತತೆ. ಇಲ್ಲ, ಒಬ್ಬ ಧ್ಯಾನಿಗೆ, ಒಬ್ಬ ಪ್ರಾಪಂಚಿಕ ವ್ಯಕ್ತಿಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ, ಅವನ ಆಲೋಚನಾ ವಿಧಾನದಲ್ಲಿ ಉನ್ನತವಾದ ಆಲೋಚನಾ ವಿಧಾನ ಇರ್ತದೆ. ಉನ್ನತವಾದಂಥ ಆಲೋಚನಾ ವಿಧಾನ ಇರ್ತದೆ. ಸೊ ನಾವು ಅಷ್ಟು ಪಟ್ಟಿಗೆ ಬೆಳಿಬೇಕು, ಅಷ್ಟು ಉನ್ನತವಾದ ಉನ್ನತ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಪ್ರತಿನಿತ್ಯ ಪ್ರತಿ ಕ್ಷಣ ಧ್ಯಾನ ಸ್ಥಿತಿಯಲ್ಲಿರಬೇಕು.
ನಿನ್ನೆ ನಾನು ಹಿಂಗೆ ಬರ್ತಾ ಇದ್ದೀನಿ ಒಂದು ಕಡೆ, ಒಬ್ಬ ಅಮ್ಮ ಬೈತಾ ಇದ್ದಾಳೆ. ಅವ್ರು ಏನು ರಿಲೇಷನೋ, ಹಸ್ಬೆಂಡೋ, ಬ್ರದರೋ, ನನಗೇನು ಗೊತ್ತಿಲ್ಲ, ಅವ್ರು ಬೈತಾ ಇದ್ದಾರೆ. ಕೂಡು ತಿನ್ಕೋకుండా ಇಟ್ಲೆ చేసుకున్నాడు ಅಂತಂದೇಳಿ ಆ ಅಮ್ಮ ಬೈತಾ ಇದ್ದಾಳೆ. ಆ ಅಪ್ಪ ಪೆಪ್ಸಿನೋ ಏನೋ ಥಮ್ಸಪ್ ಹಿಡ್ಕೊಂಡಾಗನೆ ಗ್ಯಾಸ್ಟ್ರಿಕ್ ಆಗತ್ತೇನೋ, ಒಟ್ಟು ಮನುಷ್ಯನಿಗೆ ಹೆಲ್ತ್ ಆರಾಮಿಲ್ಲ. ಅದೇ ನಾರ್ಮಲ್ ವ್ಯಕ್ತಿ ಆದರೆ ಏನು ಅನ್ಕೊತಾ ಇದ್ರು, ಏನನ್ನು ಮಾಡಿರ್ತಾನ ಅಪ್ಪ, ಅದಕ್ಕೆ ಆಯಮ್ಮಂಗೆ ಬೈತಾ ಇದ್ದಾಳೆ. ಇಲ್ಲಾಂದರೆ ಆಯಮ್ಯಾಕೆ ಬೈತಿದ್ಲು, ಈ ಗಂಡು ಮಕ್ಕಳೆಲ್ಲ ಹಿಂಗೆ ಅಂತ ನಾರ್ಮಲ್ ವ್ಯಕ್ತಿ ಥಿಂಕ್ ಮಾಡ್ತಾಯಿದ್ರು. ಅದೇ ಒಬ್ಬ ಧ್ಯಾನಿ ಆದರೆ ಹೆಂಗೆ ಥಿಂಕ್ ಮಾಡ್ತಾರೆ, ಏನೋ ಆರಾಮಿಲ್ಲ, ಏನೋ ಮಾಡಿದ್ದಾನೆ ಅಪ್ಪ, ಮತ್ತು ಏನೋ, ಸೊ ಅವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕು. ನಾವು ಆನಂದವಾಗಿದ್ದೀವಿ, ನಮ್ಮ ಥರ ಬೇರೆಯವರು ಕೂಡ ಆನಂದವಾಗಿರಬೇಕು ಅಂತ ಅಂದ್ಕೊತೀವಿ. ನಾವು ಅಂದ್ಕೊಂಡು ಅಲ್ಲಿನೇ ನಾನು ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಅಲ್ಲಿ ಮೇಡಮ್ ಬೈತಾ ಇದ್ದಾರೆ ಆಲ್ರೆಡಿ. ಸೊ ನಾನು ಅಲ್ಲಿ ಇಂಟರ್ಫಿಯರ್ ಆದರೆ ಅದು ಚೆನ್ನಾಗಿರೋದಿಲ್ಲ, ಮತ್ತು ನನಗೆ ಸರ್ಫ್ ಎಕ್ಸೆಲ್ ಹಾಕಿದ್ರೆ ನಾನೇನು ಮಾಡಲಿ, ಅದಕ್ಕಾಗಿ ಸುಮ್ಮನೆ ಬಂದೆ. ಅಲ್ಲಿ ಒಬ್ಬರ ಮನೆಯಲ್ಲಿ ಧ್ಯಾನ ಕ್ಲಾಸು, ಒಂದು ಸ್ವಲ್ಪದರಲ್ಲೇ ಡಿಸ್ಟೆನ್ಸು. ಅಲ್ಲಿ ಒಂದು ಅವ್ರ ಮನೆ ಹುಡುಗಿ ಇತ್ತು. ಅಲ್ಲಿ ಅವ್ರ ಮನೆಯಲ್ಲಿ ಅದ್ಭುತವಾಗಿ ಅವರು ಬೆಡ್ ರಿಡನ್ ಆಗಿದ್ರು ಸರ್ ಅವರು. ಮತ್ತು ಚೆನ್ನಾಗಿ ಅವ್ರ ಮನೆಯಲ್ಲಿ 41 ದಿನ ಧ್ಯಾನ ಕ್ಲಾಸ್ ಇಟ್ಬಿಟ್ಟು ಇಡೀ ಕುಟುಂಬ ಸಸ್ಯಾಹಾರಿ ಆಗಿಬಿಟ್ಟು, ಮತ್ತು ಇವಾಗ ಅವರು ಆರೋಗ್ಯವಾಗಿ ಅಡ್ಡಾಡ್ತಾ ಇದ್ದಾರೆ, ಆರಾಮಾಗಿ ತಿರುಗ್ತಾ ಇದ್ದಾರೆ. ಸೊ ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೆ. ಸೊ ಆ ಹುಡುಗಿಗೆ ಹೇಳಿದೆ, ನಿಮ್ಮ ತಾತ ಭಾಳ ಚೆನ್ನಾಗಾಗಿದ್ದಾರಲ್ಲ, ಧ್ಯಾನದಿಂದ ಆರೋಗ್ಯವಂತರಾಗಿದ್ದಾರಾ ಇಲ್ಲ ಅಂತ ಕೇಳಿದ್ರೆ, ಹೌದು ಮೇಡಮ್ ಆಗಿದ್ದಾರೆ. ಸೊ ಮತ್ತಲ್ಲಿ ಒಬ್ಬ ಅಂಕಲ್ಲು ಏನೋ ಹೆಲ್ತ್ ಇಶ್ಯೂಯಿಂದ ಸಫರ್ ಆಗ್ತಾಯಿದ್ದಾರೆ, ಈ ಪಾಂಪ್ಲೆಟ್ ತೊಗೊಂಡೋಗಿ ಅಲ್ಲಿ ಅವ್ರಿಗೆ ಕೊಡು ಅಂತ ಹೇಳಿದೆ. ಆ ಹುಡುಗಿ ನಾನು ಹೇಳ್ದಂಗೆ ತೊಗೊಂಡೋಗಿ ಪಾಂಪ್ಲೆಟ್ ಅಲ್ಲಿ ಕೊಟ್ಟೆ. ನೋಡ್ರಿ, ಆಲೋಚನಾ ವಿಧಾನ ಎಷ್ಟು ಡಿಫ್ರೆನ್ಸ್ ಐತೆ. ನಮ್ಮ ಆಲೋಚನೆಗಳನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ಅದೇ ವಿಧವಾಗಿ ನಾವು ಏನು ಮಾಡಬೇಕು, ಹೆಚ್ಚು ಮೌನ ವಹಿಸ್ತಾ ಅಲ್ಲಿ ತಿಳ್ಕೊಬೇಕು. ಅದನ್ನಷ್ಟೇ ನಾವು ಕಣ್ಣಿನಿಂದ ಮೌನ ಇರಬೇಕು. ಯಾವಾಗೋ ಹೇಳ್ಬಿಟ್ಟಿದ್ದಾರೆ ಗಾಂಧೀಜಿ, ಕೆಟ್ಟದನ್ನು ಕೇಳಬೇಡ್ರಿ, ಕೆಟ್ಟದನ್ನು ನೋಡಬೇಡ್ರಿ, ಕೆಟ್ಟದನ್ನು ಮಾತಾಡಬೇಡ್ರಿ. ಇವಾಗ ನಮ್ಮ PSSM ಸೊಸೈಟಿಯಲ್ಲಿ ಇನ್ನೂ ಒಂದು ಕೆಟ್ಟದನ್ನು ಯೋಚನೆ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ನೀನು ಯೋಚನೆ ಮಾಡ್ತೀಯೋ ಅದೇ ಥರ ನಿನ್ನ ಜೀವನ ಇರ್ತತೆ. ಮನುಷ್ಯನಿಗೆ ಭಯ ಅನ್ನೋದು ಇದ್ದೇ ಇರ್ತತೆ. ಬರ್ತಾವ ಆಲೋಚನೆಗಳು, ನನಗೂ ಬರ್ತಾವ ಆವಾಗ ಭಯ ಆಗ್ತಾ ಇರ್ತತೆ, ಕೆಟ್ಟದಾಗ್ತತೇನೋ ಅಂತ. ಆದರೆ ಅವಾಗೇನು ಮಾಡಬೇಕು, ನಾನು ಅಲೋ ಮಾಡ್ತಾ ಇಲ್ಲ, ನಾನು ಆ್ಯಸೆಪ್ಟ್ ಮಾಡ್ತಾ ಇಲ್ಲ, ಕೆಟ್ಟದನ್ನು ನಾನು ಆ್ಯಸೆಪ್ಟ್ ಮಾಡ್ತಾ ಇಲ್ಲ, ನನಗೆ ಒಳ್ಳೆಯದೇ ಆಗ್ತತೆ, 100% ನನ್ನ ಜೀವನ ಹ್ಯಾಪಿಯಾಗೇ ಇರ್ತತೆ ಅಂತ ನಾವು ಅದಕ್ಕೆ ಎನರ್ಜಿ ಕೊಡಬೇಕು. ನಮ್ಮಲ್ಲಿ 99 ಪಾಸಿಟಿವ್ ಪಾಯಿಂಟ್ಸ್ ಇರ್ತಾವೆ, 99 ಪಾಸಿಟಿವ್ ಪಾಯಿಂಟ್ಸ್ ಇರ್ತಾವೆ. ಆದರೆ ಒಂದು ನೆಗೆಟಿವ್ ಪಾಯಿಂಟ್ನ ಹಿಡ್ಕೊಂಡು ಆ ನೆಗೆಟಿವ್ ಪಾಯಿಂಟ್ನೇ ನಾವು ಎಳ್ಕಂತ ಸೀರಿಯಲ್ ಧಾರಾವಾಹಿನಾಗ ಎಳಿತಾರಲ್ಲ, 2 ವರ್ಷ 3 ವರ್ಷ 10 ವರ್ಷ ಎಳಿತಾರಲ್ಲ, ಹಂಗೆ ಎಳ್ಕೊಂಡು ನಮ್ಮ ಜೀವನನೆಲ್ಲ ದುಃಖಮಯ ಮಾಡ್ಕೊತೀವಿ. ಯಾರಿಗಿಷ್ಟ ಹೇಳ್ರಿ ದುಃಖಮಯ ಜೀವನ ನೋಡಬೇಕು ಅಂತ? ದುಃಖಮಯ ಜೀವನ ನೀವು ನಂಬ್ತಿರೋ ಬಿಡ್ತಿರೋ, ಒಂದು ದುಃಖದ ಎಮೋಷ್ನಲ್ ಹಾಡು ಕೇಳ್ರಿ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡ್ತದೆ. ಅದೇ ಥರ ಫೀಲ್ ಆಗಿಬಿಡ್ತೀರ, ಅದೇ ಥರ ಫೀಲ್ ಆಗಿಬಿಡ್ತೀರ. 100% ಇದು ನಿಮ್ಮ ಬಾಡಿ ಎಲ್ಲ ಚೇಂಜ್ ಆಗಿಬಿಡ್ತದೆ, ಮೈಂಡ್ ಸೆಟ್ ಟೋಟಲಿ ಚೇಂಜ್ ಆಗಿಬಿಡ್ತದೆ, ಆಲೋಚನಾ ವಿಧಾನ. ಹೌದಪ್ಪ, ನಾನು ಹಂಗದ್ದು, ಅದು ಏನೋ ಆ ಪಾತ್ರದಲ್ಲಿ ನೀವೇ ಲೀನವಾಗಿಬಿಡ್ತೀರ, ಆ ಹಾಡಿನಲ್ಲಿ ಆ ಪಾತ್ರದಲ್ಲಿ ನೀವೇ ಲೀನವಾಗಿಬಿಡ್ತೀರ. ಯಾವುದೋ ಇಮೋಷ್ನಲ್ ಸಾಂಗು, ತಾಯಿನ ಕಳ್ಕೊಂಡಿರ್ತೀವಿ, ತಾಯಿದು ಯಾವುದೋ ಒಂದು ಸಾಂಗ್ ಕೇಳ್ಬಿಟ್ಟ ತಕ್ಷಣ ಫುಲ್ ಎಮೋಷ್ನಲ್ ಆಗಿಬಿಡ್ತೀವಿ. ತಾಯಿ ಇದ್ದಾಗ ಮಾತಾಡಿಸ್ತಿದ್ವೋ ಇಲ್ಲ ಗೊತ್ತಿಲ್ಲ ಆಗಲಿ, ಅವ್ರನ್ನ ಕಳ್ಕೊಂಡ ಮೇಲೆ ಆ ಒಂದು ತಾಯಿ ಎಮೋಷ್ನಲ್ ಸಾಂಗ್ ಕೇಳಿದ ತಕ್ಷಣ ಎಲ್ಲೆಲ್ದಿದ್ದ ಎಮೋಷ್ನೆಲ್ಲ ಬಂದ್ಬಿಡ್ತದೆ. ಇಲ್ಲಿ ಇಲ್ದು ಬರ್ತಕ್ಕಂಥ ಎಮೋಷ್ನೆಲ್ಲ ಬಂದ್ಬಿಡ್ತದೆ. ಓಕೆ, ಆಕ್ಸೆಪ್ಟ್, ಒಪ್ಕೊಂಡಿವಿ. ಅದನ್ನು ನೋಡ್ರಿ, ಆ ಸಾಂಗ್ ಹೆಂಗೈತೆ ಅಷ್ಟೇ ನೋಡ್ರಿ, ಅದರಲ್ಲಿ ಲೀನವಾಗಬಾರ್ದು. ಆ ಥರ ನಿಮ್ಮ ಜೀವನ ಕೂಡ ಅಯ್ಯೋ ಅಂತ ಕುದಿಯೋದು ಬೇಡ. ನಾವು ಹ್ಯಾಪಿಯಾಗಿರ್ಬೇಕಷ್ಟೆ. ಹ್ಯಾಪಿಯಾಗಿದ್ರೇ ಇಡೀ ಕುಟುಂಬ ಹ್ಯಾಪಿ ಇರೋಕ್ಕೆ ಸಾಧ್ಯ. ನಾವೇ ಎಲ್ಲ ಅಡುಗೆ ಮನೆದೆಲ್ಲ ನಮ್ಮದೇ, ಹೌದಾ? ಯಾರು ಮಾಡ್ಬೇಕು ಅಡುಗೆ? ನಾವೇ ತಾನೇ. ನಾವು ಸ್ಟ್ರಾಂಗ್ ಇರ್ಬೇಕು ಫಸ್ಟ್. ವುಮನ್ ಎಂಪವರ್ಮೆಂಟ್ ಅಂತ ಸುಮ್ಮನೆ ಮಾಡಿಲ್ಲ, ಮಹಿಳಾ ಧ್ಯಾನ ಮಹಾಚಕ್ರ ಅಂತ ಸುಮ್ಮನೆ ಮಾಡಿಲ್ಲ ಪತ್ರಿಜಿ ಅವರು. ಮೊದಲಿಂದ ವುಮೆನ್ ಎಂಪವರ್ಮೆಂಟ್ ಅಂತ ಸುಮ್ಮನೆ ಕೊಟ್ಟಿಲ್ಲ ಪಟ್ಟ ಅವ್ರು ನಮಗೆ.
ನಾವು ಸ್ಟ್ರಾಂಗ್ ಇದ್ರೇ ಇಡೀ ಕುಟುಂಬ ಸಂತೋಷವಾಗಿರೋಕ್ಕೆ ಸಾಧ್ಯ. ಅಡುಗೆ ನಿಮ್ಮ ಸಾರು ಮಾಡೋಕ್ಕಾಗುತ್ತೆ? ಮಾಡ್ತಾರಾ? ಮಾಡಿದ್ರೆ ಅದ್ರಾಗ ಏನು ಇರೋಂಗಿಲ್ಲ, ತಗೊಂಡೋಗಿ ಡಸ್ಟ್ಬಿನ್ನಿಗೆ ಅದು. ಹೌದಾ? ಇಲ್ಲ, ಹೊರಗಿಂದು ತಿನ್ನಬೇಕು. ಹೊರಗಿಂದು ತಿಂದು ಮತ್ತೆ ನಮಗೆ ಆರಾಮಿಲ್ಲ ಅಂದರೂ ನಾವೇ ಏನು ಮಾಡ್ತೀವಿ, ಸ್ವಲ್ಪ ಶಕ್ತಿ ತುಂಬ್ಕೊಂಡು ಹಂಗೆ ಮಾಡಿ ಇಡ್ತೀವಿ. ಪೂರ್ತಿ ಆರಾಮಿಲ್ಲ ಅಂದರೆ ಇನ್ನೇನು ಮಾಡ್ತೀವಿ, ಮಲ್ಕೊಂಡಾಗ ಏನು ಮಾಡ್ತಾರೆ, ಹೊರಗಿನ ತಿಂತಾರೆ, ಇಲ್ಲ ಏನೋ ಒಂದು ಸ್ವಲ್ಪ ಮಾಡ್ತಾರೆ. ಅವ್ರಿಗೆ ಮತ್ತೆ ಆರಾಮಿಲ್ದಂಗೆ ಆದರೆ ಮತ್ತೆ ನಮಗೆ ಅದು. ಮಕ್ಕಳಿಗೆ ಆರಾಮಿಲ್ಲ ಆಗೈತಂದರೆ ಏನು ಮಾಡ್ತೀವಿ, ಮತ್ತೆ ನಾವೇ ಸಫರ್ ಆಗೋದು. ಎಷ್ಟು ಮಂದಿ ಸುಧಾಮೂರ್ತಿದು ಸ್ಪೀಚ್ ಕೇಳಿದ್ರಿ ಪಾರ್ಲಿಮೆಂಟಿನಲ್ಲಿ? ಕೇಳಿಲ್ಲ. ಗೊತ್ತಾ ಸುಧಾಮೂರ್ತಿ? ಯಾರು ಸುಧಾಮೂರ್ತಿ? ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ವೈಫು. ಪಾರ್ಲಿಮೆಂಟಲ್ಲಿ BJP ಇದರಲ್ಲಿ ಅವರು ಎಲೆಕ್ಟ್ ಆಗಿದ್ದಾರೆ. ರೀಸೆಂಟಾಗಿ ಪಾರ್ಲಿಮೆಂಟಲ್ಲಿ ಮೊಟ್ಟ ಮೊದಲನೇ ಭಾಷಣ ಕೊಟ್ಟರು. ಅವರು ಯಾರ ಬಗ್ಗೆ ಕೊಟ್ಟರು? ಮಹಿಳೆಯರ ಬಗ್ಗೆನೇ ಕೊಟ್ಟರು. ಅವರು ಫಸ್ಟ್ ಪ್ರಪೋಸಲ್ ಏನಿಟ್ಟಿದ್ದಾರೆ ಗೊತ್ತಾ? ಪ್ರತಿದಿನ ಒತ್ತಡ ಸ್ತ್ರೀಯರಿಗೆ. ಯಾವ ಥರ ಒತ್ತಡ ಅಂದರೆ ಅದು ಗೊತ್ತೇ ಆಗ್ದಂಗೆ ಎಲ್ಲ ಆಗೋಗ್ಬಿಟ್ಟಿರ್ತದೆ ನಮಗೆಲ್ಲ. ಏನಾಗ್ತೀವಿ, ಮದುವೆ ಆಗ್ತವೆ, ಮಕ್ಕಳಾಗ್ತಾರೆ, ಮತ್ತು ಪ್ರೆಗ್ನೆನ್ಸಿಸ್ ಅಂತೆ, ಅಬಾರ್ಷನ್ಸ್ ಅಂತೆ, ಇನ್ನೂ ಹೆಚ್ಚು ಕಡಿಮೆ ಆದರೆ ಎಲ್ಲ ಫ್ಯಾಮಿಲಿ ಅವು ಇವು ಎಲ್ಲ ಆಗಿಬಿಟ್ಟು ನಮಗೆ ಗೊತ್ತಾಗ್ದಂಗೆ ನಮ್ಮ ಬಾಡಿಯಲ್ಲಿ ಎಷ್ಟೋ ಇದಾಗ್ಬಿಟ್ಟಿರ್ತದೆ. ಆಮೇಲೆ ಯೂಟ್ರಸ್ ಪ್ರಾಬ್ಲಮ್ಸ್ ಅಂತೆ, ಮೆನೋಪಾಸು ಇದು ಎಲ್ಲ ಬರ್ತಾ ಇರ್ತದೆ. ಇದೆಲ್ಲ ಒತ್ತಡ ಗೊತ್ತಿಲ್ದಂಗೆ ನಮಗೆ ಬಂದುಬಿಡ್ತೈತೆ. ಇದ್ರ ಬಗ್ಗೆ ನಾವು ಏನು ಟೇಕ್ ಕೇರ್ ಮಾಡಲ್ಲ, ಅದು ಕರೆಕ್ಟಾಗಿ ಬರ್ತದೆ ನೋಡ್ರಿ. ಇವಾಗ ದುಡಿತಾ ಇದ್ದೀನಿ, ಅರ್ನ್ ಮಾಡ್ತಾ ಇದ್ದೀನಿ, ನಾನು ಅರ್ನ್ ಮಾಡಬೇಕಷ್ಟೇ. ಟಾರ್ಗೆಟ್ ಈಸ್ ಐ ಶುಡ್ ಅರ್ನ್. ಅದರಲ್ಲಿ ಒತ್ತಡದಲ್ಲಿ ಮಾಡ್ಕೊಂಡು ಹೋಗಿ ಲಾಸ್ಟ್ ಏನು ಮಾಡ್ತೀವಿ, ಒಂದೇ ಸತಿ ಡಾಕ್ಟ್ರಿಗೆ ತೊಗೊಂಡೋಗಿ ಇಟ್ಟುಬಿಡ್ತೀವಿ ನಾವು. ಅವರು ಫಸ್ಟು ಒಂದು ಹೇಳಿದ್ರು ಕೇಳ್ತಾರೆ, ಈ ವುಮೆನ್ ಮೊದಲಿಂದ ಈ ಥರ ಮಾಡ್ಕೊತ ಹೋದಂಗೆಲ್ಲ ಅವ್ರಿಗೇನಾಗ್ಬಿಡ್ತೈತೆ, ಸರ್ವೈಕಲ್ ಕ್ಯಾನ್ಸರ್ ಅಂತ ಬರ್ತದಂತ ಅವ್ರಿಗೆ. ಸೊ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಬರ್ದಂಗಿರೋಕ್ಕೆ 11ರಿಂದ 12ನೇ ವಯಸ್ಸಿನಲ್ಲೇ ಹೆಣ್ಣು ಮಕ್ಕಳಿಗೆ ಒಂದು ಟೀಕಾನ ಹಾಕಿಸ್ಬೇಕು ಅಂತ ಒಂದು ಪ್ರಪೋಸಲ್ ಇಟ್ಟರು. ಈ ಟೀಕಾನ ಆಲ್ರೆಡಿ ನಾನು ಕೆಲವೊಂದು ಏರಿಯಾಗಳೆಲ್ಲ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಅದು ಸುಮಾರು 1400 700 ಎಷ್ಟು ಹೇಳಿದ್ರು, ಅಷ್ಟು 1800ವರೆಗೆ ಏನೋ ಕಾಸ್ಟ್ ಆಗುತ್ತಂತ ಒಂದು ಟೀಕಾ ಬಂದುಬಿಟ್ಟದು. ಸೊ ಅದು ಇಷ್ಟು ಕಾಸ್ಟ್ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ಕೊಟ್ಟರೆ ಅದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ 11ರಿಂದ 12 ವಯಸ್ಸಿರೋ ಮಕ್ಕಳಿಗೆಲ್ಲರಿಗೆ ನಾವು ಇಮ್ಮಿಡಿಯೇಟಾಗಿ ಇದನ್ನು ಕೊಡೋದ್ರಿಂದ ಫ್ಯೂಚರಲ್ಲಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕಾಗಿಯೇ ಇದಕ್ಕೆ ಅಪ್ರೂವಲ್ ಕೊಡ್ರಿ ಅಂತೇಳಿ ಫಸ್ಟ್ ಪಾರ್ಲಿಮೆಂಟಲ್ಲಿ ಫಸ್ಟ್ ಸ್ಪೀಚಲ್ಲಿ ಅವರು ಪ್ರಪೋಸಲ್ ಇಟ್ಟಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತದು ಅದ್ರ ಏನು ಅಂತೇಳಿ. ಅದಕ್ಕೆ ಅವ್ರು ಸ್ಟ್ರಾಂಗ್ ಇರಬೇಕು, ನಾವು ಸ್ಟ್ರಾಂಗ್ ಇರಬೇಕು. ವುಮೆನ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಇನ್ ದ ಫ್ಯಾಮಿಲಿ ಅಂತೇಳಿ ಅವರು ಕೇಳಿದ್ರು. ಬಜೆಟ್ ಅಲ್ಲಿ ಮೋದಿ ಅವರು ಅದೇ ಫಸ್ಟ್ ಹೇಳಿದ್ರು. ಮೊನ್ನೆ ಸ್ಟೂಡೆಂಟ್ಸ್ಗೆ ಇಯರ್ ಒಳಗೆ ಯಾವುದೇ ವ್ಯಾಕ್ಸಿನೇಷನ್, ಆ ವ್ಯಾಕ್ಸಿನೇಷನ್ ಬಗ್ಗೆನೇ ಮಾತಾಡಿದ್ರು ಅವರು. ಗೌರ್ಮೆಂಟ್ ಕಡೆಯಿಂದ ಕೊಟ್ಟರೆ ಕಡಿಮೆ ಬೆಲೆ ಆಗುತ್ತೆ, ಬಟ್ ನಾವು ಕೊಡೋದ್ರಿಂದ ಏನಾಗ್ತಾ ಇದೆ, ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತಂದೇಳಿ ಅವರು ಕೇಳಿದ್ರು. ಅದು ಮತ್ತೆ ಇದಕ್ಕೆ ತಂದಾರ ಅನ್ನೋದು ನನಗೆ ಗೊತ್ತಿಲ್ಲ ಇನ್ನು. ಬಟ್ ರೀಸೆಂಟಾಗಿ ನಾನು ಅವ್ರದ್ದು ಸ್ಪೀಚ್ ಕೇಳಿದಾಗ ಸ್ಪೀಚ್ ಕೊಟ್ಟಿದ್ದು ನೀವು ಹೇಳಿದ್ ಕರೆಕ್ಟ್. ಅದು ಬಜೆಟ್ ಇಯರ್ ಅಲ್ಲಿ ಆದಾಗ ಅದು ಹೇಳಿದ್ರು ಮೊನ್ನೆ. ಓಕೆ ಸೂಪರ್. ನೋಡ್ರಿ, ಆ ಒಂದು ಥಿಂಕ್ ಅಂದರೆ ಆ ಅಮ್ಮನಿಗೆ ಗೊತ್ತು ಒಬ್ಬ ವುಮೆನ್ ಯಾವ ಥರ ಹ್ಯಾಂಡಲ್ ಮಾಡ್ತಾಳ ಮನೆಯಲ್ಲಿ. ಬೆಳಿಗ್ಗೆ ಭದ್ರಕಾಳಿಗಳು ರುದ್ರಕಾಳಿಗಳು ಆಗಿರ್ತೀರಾ ಇಲ್ಲ, 10 ಕೈಗಳು ಇಟ್ಕೊಂಡಿರ್ತೀರಾ ಇಲ್ಲ. ಒಂದು ಕಡೆ ಕಾಫಿ, ಒಂದು ಕಡೆ ಟಿಫನು, ಒಂದು ಕಡೆ ಚಪಾತಿ, ಒಂದು ಕಡೆ ಬೆನೆಸ್ಬೇಕು, ಒಂದು ಕಡೆ ಬಾಕ್ಸಿಗೆ ಹಾಕಬೇಕು. ಪ್ರತಿ ಮಿನಿಟ್ ಒಂದೊಂದು ಮಿನಿಟ್ ಪ್ರೆಷಿಯಸ್. ಮಕ್ಕಳನ್ನ ಕಳಿಸೋವರೆಗೆ ಕೂಡ ಏನಾಗ್ತಾ ಇರ್ತೀವಿ ನಾವು, ಲೈಕ್ ಎ ರೋಬೋಟ್ ಮಾಡ್ತಾ ಇರ್ತೀವಿ. ಇಲ್ಲ ಬಿಟ್ಟು ಅಂದ್ಕೊಳ್ರಿ, ಇರಲಿ ಬಿಡಪ್ಪ, ದಿನಾ ಇರೋದೆ, ಸಪೋಸ್ ನಾನೇ ತಗೊಳ್ರಿ, ದಿನಾ ಇರೋದೇ ಬಿಡು ಅಂತೇಳಿ ಬಿಟ್ಟು ಅಂದ್ಕೊಳ್ರಿ, ಏನೋ ಹೋಟೆಲ್ ತರ್ತೀವಿ, ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಫುಡ್ ವಿಷಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ.
ಏನೋ ಫುಡ್ ತಿಂತಾ ಇದ್ದೀವಿ, ಹೊರಗಡೆ ಏನೋ ತಂದ್ಕೊಂಡ್ವಿ, ತಿಂದ್ವಿ, ಚೆನ್ನಾಗಿಲ್ಲ, ಚೆನ್ನಾಗಾಯಿತು, ತಿನ್ನಬೇಕು, ತಿಂದೀವಿ ಅಷ್ಟೇ. ಎಷ್ಟು ದಿನ ತಿಂತೀವಿ? 2 ದಿನ. 3ನೇ ದಿನ ಮತ್ತೆ ಬಾಯಿ ಕೆಟ್ಟೋಗ್ಬಿಟ್ಟದು ಬಿಡಪ್ಪ, ಮನೆಯಲ್ಲಿ ಏನಾದ್ರು ಚೆನ್ನಾಗಿ ಪ್ರಿಪೇರ್ ಮಾಡೋಣ ಅಂತ ಅನಿಸುತ್ತೆ. ಮತ್ತು ಅದಕ್ಕೆ ಬಗ್ಗವರು ಯಾರು? ನಾವೇ. ಅದಕ್ಕಾಗಿ ನಾವು ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಆಲೋಚನೆಗಳು ಸ್ಟ್ರಾಂಗ್ ಆಗಿರಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಉನ್ನತವಾಗಿ ಯೋಚನೆ ಮಾಡಬೇಕು. ಎಷ್ಟು ಉನ್ನತವಾಗಿ ನಿಮಗೆ ಅಲ್ಲಿ ನೆಗೆಟಿವ್ ಆಗ್ತದ ಅಂತ ಗೊತ್ತು, ಆದರೂ ಕೂಡ ಏನು ಮಾಡಬೇಕು? ನೀವು ಉನ್ನತವಾಗಿ ಯೋಚನೆ ಮಾಡಬೇಕು, ಉನ್ನತವಾಗಿ ಯೋಚನೆ ಮಾಡಬೇಕು. ರಿಷಿ ಸುನಕ್ ಅವರು ಸೋಲ್ತಾರಂತ ಗೊತ್ತಿದ್ರು ಕೂಡ ಅವ್ರಿಗೆ ಪರ್ಸ್ನಲ್ಲಿ ಗೊತ್ತಿದ್ರು ಕೂಡ ಅವ್ರು ಚುನಾವಣೆ ಆಯೋಜನೆ ಮಾಡ್ತಾರಂತೆ. ಅಂದರೆ ಅಷ್ಟು ಕಾನ್ಫಿಡೆಂಟ್. ಹಂಗಿರಬೇಕು ನಾವು ಜೀವನದಲ್ಲಿ. ಎಷ್ಟೇ ಕಷ್ಟ ಬಂದರೂ, ಏನೇ ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡ್ತೀವಿ. ಆ ಫೇಸ್ ಮಾಡೋ ಶಕ್ತಿನ ನಮಗೆ ಕೊಡಲಿ ದೇವರು. ಆ ಶಕ್ತಿ ಎಲ್ಲಿಂದ ಬರ್ತತೆ? ಧ್ಯಾನದಿಂದ ಬರ್ತತೆ. ಧ್ಯಾನ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ? ಆವಾಗ ಅದರದೊಂದು ಅದ್ಭುತವಾದಂಥ ಇದು ತಿಳ್ಕೊಂಡಾಗ ಈ ಸಮಸ್ಯೆಗೆ ಏನೋ ಸಮಸ್ಯೆ ಐತೆ, ದೇವ್ರು ಬಂದೇ ಸಾಲ್ವ್ ಮಾಡ್ತಾನ. ದೇವ್ರೇನು ಮ್ಯಾಗಳಿಂದ ಹಿಡಿದು ಬಂದು ಬಿಡ್ತಾನ ನಿಮಗೆ? ಹನುಮಂತರಾವ್ ಸಾರ್ ಅವರೇ ದೇವರು ನಿಮಗೆ. ಯಾಕಂದ್ರೆ ಅವ್ರು ಬಂದು ಆ ಸಮಯಕ್ಕೆ ನಿಮಗೆ ಆ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಟ್ಟರು. ಇದು ಹಿಂಗಲ್ಲಮ್ಮ, ಹಿಂಗೆ ಸರ್ ಇಲ್ಲ ಸರ್ ಹಿಂಗೆ ಆಗ್ಬಿಟ್ಟೈತಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ನೀವು ದುಃಖದಾಗಿರ್ತೀರಿ. ಏನಮ್ಮ ಏನಾಯ್ತದೆ ನೀವು ಹಿಂಗೆ ಹೇಳ್ತೀರಾ, ಅವಾಗ ಅವರು ಸಾರ್ ಏನು ಹೇಳ್ತಾರೆ, ಅದು ಹಂಗಲ್ಲಮ್ಮ, ಹಿಂಗೆ ಮಾಡ್ಕೊಂಡು ಹೋಗಿ ಇಂಥಲ್ಲಿ ಹೋದ್ರೆ ಹಿಂಗೆ ಆಗ್ತದೆ ನೋಡಮ್ಮ ಅಂತ ಹೇಳಿದಾಗ ಅವರೇ ದೇವರು. ಯಾವುದೋ ಒಂದು ರೂಪದಲ್ಲಿ ಮಾಸ್ಟರ್ಸ್ ಬಂದು ನಮಗೆ ಸಹಾಯವನ್ನು ಮಾಡ್ತಾರೆ. ಅದಕ್ಕೆ ಧ್ಯಾನ ಶಕ್ತಿ ಅನ್ನೋದು ಅದ್ಭುತವಾದಂಥ ಶಕ್ತಿ. ಮತ್ತು ಮೆನೋಪಾಜು, ಈ ಪೀರಿಯಡ್ಸ್ ಪ್ರಾಬ್ಲಮ್ಮು ಎದಕ್ಕೆ ಬರ್ತಾ ಐತೆ? ನಾವು ಆ ಒಂದು ಪೀರಿಯಡ್ಸ್ನ ಅಸಹ್ಯ ಮಾಡ್ಕೊಳೋದ್ರಿಂದ ಬರ್ತಾ ಐತೆ. ಎಷ್ಟೋ ವೆರಿ ಅರ್ಲಿ ಏಜ್ ಎದಕ್ಕೆ ಬರ್ತಾ, ಅದರಿಂದ ಎಷ್ಟೋ ಮತ್ತೆ ಸಮಸ್ಯೆಗಳು. ಇದು ಬರಬಾರ್ದಂದ್ರೆ ಏನು ಮಾಡಬೇಕು? ನಾವೇನು ಅದ್ಭುತವಾದಂಥ ಶಕ್ತಿ ನಮ್ಮಲ್ಲಿ ಕೊಟ್ಟಿದ್ದಾರೆ, ಆ ಶಕ್ತಿನ ನಾವು ಪ್ರೀತಿ ಮಾಡಬೇಕಷ್ಟೇ. ಆ ಶಕ್ತಿನ ನಾವು ಪ್ರೀತಿ ಮಾಡಬೇಕು. ಅಯ್ಯೋ ನನಗೆ ಬೇಡ, ಇದು ಬಂದುಬಿಡ್ತಲ್ಲಪ್ಪ, ಆವಾಗೆ ಡೇಟ್ ಆಗಿಬಿಡ್ತಲ್ಲ, ಬೇಡ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ? ನಮಗೆ ಈ ಸಮಸ್ಯೆ ಬರ್ತತೆ. ಅದಕ್ಕಾಗಿ ಏನು ಮಾಡಬೇಕು? ನಾವು ಪ್ರತಿದಿನ ಅದನ್ನು ಪ್ರೀತಿ ಮಾಡಬೇಕು. ಕೆಲವೊಂದು ಡಿಫಿಕಲ್ಟ್ ಸಮಯದಲ್ಲಿ ಇದ್ರಾಗಿದ್ದಾಗ ಏನಾಗ್ತದೆ? ಕನ್ಸಲ್ಟ್ ಮಾಡಲೇಬೇಕಾಗ್ತದೆ ಡಾಕ್ಟರ್ನ, ಅದು ಬೇರೆ ಪ್ರಶ್ನೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅನ್ನೆಸೆಸರಿಲಿ ಇವಾಗ ಕಾಲು ಚೆನ್ನಾಗಿಲ್ಲ, ಕಾಲ್ಗೇನೋ ಆಯಿತು, ಕಾಲು ತೆಗೆದು ಬಿಡಂದ್ರೆ ತೆಗೆಸ್ಕೊಂಡ್ಬಿಡ್ತೀವ? ನೋಡ್ರಿ ಸರ್ ಏನು ಮಾಡ್ತಿರೋ ಏನು ನೋಡ್ರಿ, ಅದಕ್ಕೆ ಏನೋ ಒಂದು ಮಾಡಿರಿ, ಕಾಲು ತೆಗೆಯೋದು ಬೇಡ ಸರ್, ಇನ್ನೂ ಒಂದು ಸ್ವಲ್ಪ ನೋಡ್ರಿ ಅಂತ ಹೇಳ್ತೀವಿ. ಕಾಲು ತೆಗಿಡ್ರಿ ಅಂತ ಹೇಳ್ಬಿಡ್ತೀವ? ಯಾಕಂದರೆ ಇದು ದಿನ ಎದ್ದೊಳ್ತಲೇ ಹೊರಗಡೆ ಕೆಲಸ ಮಾಡ್ತತಿ, ಅದು ಒಳಗಡೆ ಕೆಲಸ ಮಾಡ್ತೈತೆ. ಒಳಗಡೆ ಏನು ಮಾಡ್ತದೆ ಬಿಡು ಅದನ್ನಂತ ಒಳಗಡೆ ತೆಗೆದು ಬಿಡಕತ್ಬಿಟ್ಟಿವಿ ನಾವು. ಅದಕ್ಕೆ ಒಳಗಡೆದು ಅದು ಭಾಳ ಇಂಪಾರ್ಟೆಂಟ್ ಅಂತ ಗೊತ್ತಿಲ್ಲ ನಮಗೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅನ್ನೋದು ಗೊತ್ತಿಲ್ಲ ನಮಗೆ. ಕೋವಿಡ್ ಸಮಯದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ಅಂದರೆ ಹೋಗಿದ್ದು ಹಾಕ್ಸ್ಕೊಳಕ್ಕಂತ. ಅಲ್ಲಿ ಒಬ್ಬ ಟೀನೇಜ್ ಹುಡುಗ ಹೇಳ್ತಾ ಇದ್ದಾನೆ, ಅವರು ಬಾಗಲಕೋಟೆ ಉತ್ತರ ಕರ್ನಾಟಕ ಸೈಡ್ ಅವರು, ಮೇ ಬಿ ಅವ್ರದ್ದು ಭಾಷೆ ಕೂಡ ಹಂಗೆ ಇತ್ತು. ಅಲ್ಲಿ ಒಂದು ಹುಡುಗ ಮಾತಾಡ್ತಾ ಇದ್ದಾನ. ಅಲ್ಲಿ ಒಬ್ಬರು ಅವ್ರ ಫ್ರೆಂಡ್ ಬಂದ ತಕ್ಷಣ ಏನು ಇಲ್ಲಿ ಅಂದರೆ, ಇಲ್ಲ ನಮ್ಮ ಸಿಸ್ಟರ್ದು ಡೆಲಿವರಿ ಆಗುತ್ತೆ ಇಲ್ಲಿ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ದ. ಹೌದಾ, ಏನಾಯಿತು ಅಂದರೆ, ಇಲ್ಲ ಹೆಣ್ಮಗು ಆಯಿತು, ಸಿಸರಿನ್ ಮಾಡಿದ್ರು ಅಂತ ಅಂದ ತಕ್ಷಣ ಆ ಹುಡುಗ ಏನು ಹೇಳ್ಬೇಕು ನೋಡ್ರಿ, ಮೇ ಬಿ 22-23 ಇಯರ್ಸ್ ಇರ್ತಾವಷ್ಟೇ, ಸೈನ್ಸ್ ಸ್ಟೂಡೆಂಟ್ ಏನೋ ಮೇ ಬಿ. ಅದಕ್ಕೆ ಆ ಹುಡುಗ ಏನು ಹೇಳ್ತದೆ ನನಗೆ ಗೊತ್ತಾ? ನಿಮ್ಮ ಕಡೆ ಮಂದಿಲ್ಲ ಭಾಳ ಸಾಫ್ಟ್ ಬಿಡಪ್ಪ, ಸ್ವಲ್ಪನೂ ತಡ್ಕೊಳೋದಿಲ್ಲ. ನಮ್ಮ ಕಡೆ ಸಿಸರಿನ್ ಅನ್ನೋವೇ ಇಲ್ಲ, ನಿಮ್ಮ ಕಡೆ ಸಿಸರಿನ್ ರೇಟ್ಸ್ ಭಾಳ ಜಾಸ್ತಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನೀವು ತಡ್ಕೊಳೋ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಪ್ಪ ನಮಗೆ ಆ ಹುಡುಗ. ನನಗೆ ಅದನ್ನು ಕೇಳಿ ಶಾಕ್ ಆಗಿಬಿಡ್ತು. ಅಂದರೆ ಅಷ್ಟು ತಡ್ಕೊಳೋ ಶಕ್ತಿ ಕೂಡ ನಮ್ಮಲ್ಲಿ ಇಲ್ಲ ಅಂತ ಒಬ್ಬ ಹುಡುಗ ಹೇಳೋ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ವಾ ನಾವು ಅಂತ. ತಡ್ಕೋಬೇಕು. ಎಷ್ಟು ನಾವು ಈ ಧ್ಯಾನ ಮಾಡ್ತಾ ಇರ್ತೀವಿ, ಕೆಲವೊಬ್ಬರಿಗೆ ಧ್ಯಾನದಲ್ಲಿ ನೋವುಗಳು ಬರ್ತಾ ಇರ್ತಾವ.
ಏನೋ ಬಿಡಪ್ಪ, ಯಾರೋ ಮೇಡಮ್ ಕಂಡಕ್ಟ್ ಮಾಡೋರು, ಹನುಮಂತರಾವ್ ಸಾರು ಏನೋ ಕರೆದ್ರು, ಧ್ಯಾನ ಅಂತ ಬಂದ್ವಿ. ಸುಮ್ಮನೆ ಏನೋ ಆ ಲಕ್ಷ್ಮೀ ಬಾರಮ್ಮ, ಕಾರ್ತಿಕ ದೀಪಂ ಬೇಷಿತ್ತು ನೋಡ್ಕ್ಯಾಂತ ಇರ್ತಿದ್ವಿ ನಗ್ನಗ್ತಾ. ಏನೋ ಅವ್ರು ಧ್ಯಾನ ಅಂತ ಕರ್ಕೊಂಬಂದು ಕುಂದಿರ್ಸ್ಬಿಟ್ರು ಇಲ್ಲಿ. ಬಂದ್ರ ತಕ್ಷಣ ಇವ್ರು ಓಕೆ ವೇಳೆ ಅವರಿಗೆ ಕಣ್ ತೆಗಿಯಂಗಿಲ್ಲ, ಆದರೆ ನೋವೆಲ್ಲ ಬರ್ತಾವ. ನಾಳೆಲಿಂದ ಈ ಧ್ಯಾನಕ್ಕೆ ಬರಬಾರ್ದು ಅಂದರೆ ಫೇಲ್ ಆದವ್ರು ಯಾರು? ಒಬ್ಬ ಸ್ಟೂಡೆಂಟು ಇಡೀ ವರ್ಷ ಕಲ್ತ್ಕೊಂಡಾದ್ಮೇಲೆ ನನಗೆ ಎಕ್ಸಾಮ್ ಅಂದರೆ ಭಯ ಆತತ್ತಂದ್ರೆ ಮನೆ ಕುಂದಿರ್ಸ್ಕೊಂಡ್ರೆ ಯಾರು ಫೇಲ್ ಆಗೋದು? ಆ ಹುಡುಗನೇ ಫೇಲ್ ಆಗೋದು. ಎಕ್ಸಾಮ್ ಬರಿಬೇಕು ತಾನೆ. ಎಕ್ಸಾಮ್ ಅಂದರೆ ಭಯ ಅಂತ ಬಿಟ್ಟರೆ ಆಗುತ್ತಾ? ಆಗಲ್ಲ. ಅದಕ್ಕೆ ಏನು ಮಾಡಬೇಕು? ಎಕ್ಸಾಮ್ ಬರಿಬೇಕು. ಇದುಗಳು ಒಂದು ಎಕ್ಸಾಮ್ ಇದ್ದಂಗೆ ನಿಮಗೆ. ಹಬ್ಬ ಧ್ಯಾನ ಅಂತ ಏನೋ ಬಂದಿದ್ದೀವಿ, ಕುತ್ಕೊಳ್ತಾ ಇದ್ದೀವಿ, ನೋವು ಬರ್ತಾ ಇದ್ದಾವೆ, ಧ್ಯಾನ ಕುತ್ಕೊಂಡಾಗ ಸೆವಿಯರ್ ಪೇಯ್ನ್ಸ್ ಬರ್ತಾ ಇದ್ದಾವ. ಆ ಪೇಯ್ನ್ಸ್ನ ನಾನು ಬರೆಸ್ಬೇಕು. ಆ ಪೇಯ್ನ್ಸ್ನ ಬರೆಸಿದ್ರೆ ಏನೋ ನೆಕ್ಸ್ಟು ನಾಡಿ ಮಂಡಲ ಶುದ್ಧಿ ಆಗ್ಬಿಡ್ತು. ಅದನ್ನು ಕೂಡ ಹೇಳೋಣ. ಇದು ಒಂದು ಕಂಟಿನ್ಯೂ. ಸೊ ಆ ಮಗುಗೆ ಏನು ಮಾಡ್ತೀವಿ ನಾವು? ಚಾಕ್ಲೇಟ್ಸು ಬಿಸ್ಕೆಟ್ಸು ಕೊಟ್ಟು ಸ್ಕೂಲಿಗೆ ಕಳಿಸ್ಬಿಡ್ತೀವಿ. ಇನ್ನೂ ಹೆಚ್ಚು ಕಡಿಮೆ ಅಂದರೆ ಇವತ್ತು ಹಾಫ್ ಡೇ ಹೋಗಪ್ಪ ಸಾಕು, ನಾಳೆಲಿಂದ ಹಾಫ್ ಡೇ ಮನೆಗೆ ಕರ್ಕೊಂಬಂದುಬಿಡ್ತೀವಿ ಅಂತ ಹೇಳಿ ಬಿಟ್ಟು ಬರ್ತೀವಿ ಸ್ಕೂಲಲ್ಲಿ. ಹಂಗೆ ಎಲ್ಲಿವರೆಗೆ ಮಾಡ್ತೀರಿ? LKG ಫಸ್ಟ್ ಸ್ಟ್ಯಾಂಡ್ವರೆಗೆ ಏನೋ ಮಾಡ್ತೀರಿ, ಒಂದು 6 ತಿಂಗಳು ಮಾಡ್ತೀರಿ ಅಂದ್ಕೊಳ್ರಿ. ಇಲ್ಲ ಅಂದರೆ ಆಮೇಲೆ ಸುಮ್ಮನೆ ಇರ್ತೀರಾ? 2 ಡೇಟ್ ಕೊಟ್ಟು ಮೇಡಮ್ ಬೇಳಿ ಈ ಕಡೆಯಿಂದ ಬಂದುಬಿಡ್ತೀರಿ. ಮೇಡಮ್ ಇಲ್ಲೇ ಇರಲಿ, ನಾನು ಬರ್ತೀನಿ ಆಮೇಲೆ ಅಂತ. ಇದಕ್ಕೆ ನಿಮ್ಮ ಮಗ ಬುದ್ಧಿವಂತ ಆಗ್ತಾನೆ, ನಿಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರ ಅನ್ನೋ ಆ ಒಂದು ಫೀಲ್ನಿಂದ ನೀವೇನು ಮಾಡ್ತೀರಿ? ಬಿಟ್ಟು ಬರ್ತೀರಿ. ಹಾಗೆ ಇದು ಕೂಡ ಒಂದು ಅದ್ಭುತವಾದ ಆದಿ PSSM ಮೂಮೆಂಟಲ್ಲಿ ಬರೋದಷ್ಟು ಈಸಿ ಅಲ್ಲ. ಒಂದು ಬಂದಿದ್ದೀರಾ. ಸೊ ನೀವು ಅದನ್ನು ಧ್ಯಾನ ಕಲಿಯೋದು ಈಸಿ, ಧ್ಯಾನದಲ್ಲಿ ಇರೋದು ಭಾಳ ಕಷ್ಟ. ಧ್ಯಾನ ಭಾಳ ಈಸಿ. ಭಾಳ ಮಾಸ್ಟರ್ಸ್ ನಮ್ಮ ಗುರೂಜಿ ಅದೇ ಹೇಳ್ಬಿಟ್ಟಿದ್ದಾರೆ. ಎಲ್ರಿಗೂ ಧ್ಯಾನ ಹೇಳ್ತೀವಿ, ಎಲ್ಲರಿಗೂ ಧ್ಯಾನ ಹೇಳ್ತೀವಿ. ಆದರೆ ಮಾಡ್ತಾರೆ, ವಾರ ಮಾಡ್ತಾರೆ, 10 ದಿನ ಮಾಡ್ತಾರೆ, 35 ದಿನ ಇಲ್ಲಿ ಮುಗೀತು, 40ನೇ ದಿನಕ್ಕೆ ಅವಾಗೆ ಮಾಡ್ತೀವಿ. ಮತ್ತು ಆಮೇಲೆ ಮನೆಗೆ ಹೋದ್ಮೇಲೆ ಬಿಟ್ಬಿಟ್ಟಿವಪ್ಪ. ಅವಾಗೆ 6 months ಬಿಫೋರ್ ಮಾಡ್ತಿದ್ವಿ, ಅಲ್ಲಿ ಕ್ಲಾಸ್ ಇಟ್ಟಿದ್ರು ಮಾಡ್ತಿದ್ವಿ, ಇವಾಗ ಮಾಡ್ತಾ ಇಲ್ಲ. ಇದು ರಾಂಗ್. ಪ್ರತಿನಿತ್ಯ ಮಾಡಲೇಬೇಕು. ನೀವು ಇಲ್ಲಿ ಸತ್ಸಂಗ ಇಂಥಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಮನೆಯಲ್ಲಿದ್ದಾದರೂ ನೀವು ಧ್ಯಾನ ಮಾಡಲೇಬೇಕು. ಸೊ ಅಂತ ಹೇಳ್ತಾ ಮತ್ತೆ ನನ್ನ ಧ್ಯಾನ ಅನುಭವಗಳು ಸಾರ್ ಹೇಳಿದ್ದಾರೆ. ಧ್ಯಾನ ಅನುಭವ, ನಾನು ಧ್ಯಾನಕ್ಕೆ ಹೆಂಗೆ ಬಂದೆ, ನನ್ನ ಧ್ಯಾನಕ್ಕೆ ನಾನೇನು ಭಾಳ ಕಷ್ಟಪಟ್ಟು ಬಂದಿಲ್ಲ, ಭಾಳ ಈಸಿಯಾಗಿ ಬಂದುಬಿಟ್ಟಿದ್ದೀನಿ ಧ್ಯಾನಕ್ಕೆ. ಸೊ ನನ್ನ ಧ್ಯಾನ ಗುರು ಬಂದುಬಿಟ್ಟು ಮಾಸ್ಟರ್ ಲಿಂಗನಗೌಡಾಜಿ. ಅವರು ಯಾರಲ್ಲ, ನಮ್ಮ ಹಸ್ಬೆಂಡೇ. ಸೊ ನನಗೆ 2007 ಡಿಸೆಂಬರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಂದೆ ಇರ್ಲಿಕ್ಕೇ ನನ್ನ ಮದುವೆ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟರು. ಬಟ್ ಅದರಲ್ಲಿ ಆಗಲಿಲ್ಲ. ಆವಾಗ ನಮ್ಮ ತಂದೆ ತೀರ್ಕೊಂಡಾದಮೇಲೆ ಇನ್ನು ಸ್ವಲ್ಪ ಮೆಂಟಲಿ ಡಿಪ್ರೆಸ್ ಆಗಿದ್ದೆ ನಾನು ಅಷ್ಟೇ. ನಮ್ಮ ತಾಯಿ ಹೇಳ್ತಾಯಿದ್ರು, ನಮ್ಮ ತಾಯಿ ಕೂಡ ಸ್ವಲ್ಪ ಇದಾಗಿದ್ದರು. ಸೊ ಆವಾಗ ನಮ್ಮ ತಾಯಿ ಶಂಭುಲಿಂಗನ ಪೂಜೆ ಮಾಡಮ್ಮ ಅಂತ ಹೇಳ್ತಾಯಿದ್ರು. ನನಗೆ ಅಷ್ಟು ಇಂಟ್ರೆಸ್ಟು ಒಂದು ಏನೋ ಒಂಥರ ಮೆಂಟಲಿ ಭಾಳ ಡಿಸ್ಟರ್ಬ್ ಆಗಿದ್ದೆ ಅವು. ಆದರೂ ಕೂಡ ಒಂದು ಸ್ವಲ್ಪ ದಿನಕ್ಕೆ ಅದು ಏನಾಯಿತು, ಅಂತಾರಲ್ಲ ಮರ್ತು ಬಿಡ್ತೀವಿ ಮೆಲ್ಲಕ ಅಂತಂದೇಳಿ, ಹಂಗೆ ಅದು ಎಮೋಷ್ನಲಿ ಯಾವಾಗನ್ನ ಬರ್ತಿತ್ತು. ಬಟ್ ಹಂಗೆ ಮರ್ತು ಬಿಟ್ಟಿದ್ವಿ ನಾವು. ಹೇಳ್ತಾರಲ್ಲ 7 ಬಾಡೀಸಲ್ಲಿ ಎಲ್ಲೋ ಒಂದು ಬಾಡಿಯಲ್ಲಿ ನಮ್ಮ ಒಂದು ದುಃಖಗಳಿರ್ತಾವೆ ಇನ್ನೂ ಅಂತಂದೇಳಿ ಹಂಗೆ. ಸೊ ಮತ್ತು ಆಮೇಲೆ 2008ರಲ್ಲಿ ನನಗೆ ಇವ್ರದ್ದು ಪ್ರಪೋಸಲ್ ಬಂದಾದಮೇಲೆ ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ. ಆಮೇಲೆ ಅದೇ ಪ್ರಪೋಸಲ್ ನನಗೆ ಸೆಟ್ ಆಯಿತು. ಇವರು ನನಗೆ ಇನ್ ದ ಮಂತ್ ಆಫ್ ಆಗಸ್ಟಲ್ಲಿ ನಮಗೆ ಅವ್ರಿಗೆ ಎಂಗೇಜ್ಮೆಂಟ್ ಆಯಿತು. ಆದಮೇಲೆ ಅವರು ನನಗೆ ಧ್ಯಾನ ಮಾಡಿರಿ ಅಂತ ಹೇಳಿದರು. ನನಗೆ ಧ್ಯಾನ ಮಾಡಿರಿ ಅಂಥೇಳಿ ಕೆಲವೊಂದು ಬ್ರೋಚರ್ಸ್ ನನಗೆ ಕೊಟ್ಟಿದ್ದರು. ಅವರು ಕೆಲವೊಂದು ಬ್ರೋಚರ್ಸ್ ಕೊಟ್ಟಿದ್ರು. ಇವಾಗೆಲ್ಲ ಪಾಂಪ್ಲೆಟ್ಸ್ ಹೆಂಗೆ ಬರ್ತಾವೋ ಅವಾಗ ಇನ್ನೂ ಚೆನ್ನಾಗಿದ್ವು ಬ್ರೋಚರ್ಸ್, ಥಿಕ್ ಪಾಂಪ್ಲೆಟ್ಸ್. ಅವು ಹಿಂಗೆ ಫೋಲ್ಡೆಡ್ ಥರ ಇರ್ತಿದ್ವು. ಸೊ ಆ ಥರ ಬ್ರೋಚರ್ಸ್ ನನಗೆ ಕೆಲವೊಂದು ಕಳಿಸಿದ್ರು. ಸೊ ಅದರಲ್ಲಿ ಏನೂ ಇಲ್ಲ ದೊಡ್ಡದಾಗಿ. ಏನೈತೆ, ಬಸವಣ್ಣವ್ರು ಏನು ಹೇಳಿದ್ದಾರೆ, PSSM ಸೊಸೈಟಿ ಅಂದ್ರೇನು, ಸ್ಪಿರಿಚುವಲ್ ಸೈನ್ಸ್ ಅಂದರೆ ಏನು, ಮತ್ತು ರಮಣ ಮಹರ್ಷಿ ಅವ್ರು ಏನು ಹೇಳಿದ್ದಾರೆ, ಅನಿಬೆಸೆಂಟ್ ಅವ್ರು ಏನು ಹೇಳಿದ್ದಾರೆ, ಶಾಕಾಹಾರ ಅಂದರೆ ಏನು, ವೆಜಿಟೇರಿಯನಿಸಮ್ ಅಂದರೆ ಏನು, ಆ ವೆಜಿಟೇರಿಯನ್ ಬಗ್ಗೆ
ಹೆಂಗೆ ಯಾವ ಮಾಸ್ಟರ್ಸ್ ಏನೇನು ಹೇಳಿದ್ದಾರೆ ಈ ಥರ ಎಲ್ಲ ಐತೆ. ಅದನ್ನು ಓದ್ತಾ ಇದ್ದರೆ ನನಗೆ ಭಾಳ ಬ್ಲಿಸ್ ಆಯಿತು. ಬೈ ಬರ್ತ್ ನಾನು ವೆಜಿಟೇರಿಯನು, ಬೈ ಬರ್ತ್ ನಾನು ಬಸವಣ್ಣ ಫಾಲೋಯರು. ನಮ್ಮ ಮನೇಲಿ ಪ್ರತಿ ಕ್ಷಣ ಬಸವಣ್ಣನ ನಾವು ನೆನೆಸ್ತೀವಿ. ಬಸವಣ್ಣನೊಂದು ದೊಡ್ಡ ಫೋಟೋ ಇತ್ತು ನಮ್ಮ ಮನೇಲಿ. ಅವ್ರ ಫೋಟೋ ನನಗೆ ಅದೇನಂತಾರೆ ಅಟ್ರಾಕ್ಟ್ ಮಾಡ್ತದೆ ಅಂತಿರ್ತಾರಲ್ಲ, ಅವ್ರದ್ದು ರಾಜನ ಥರ ಹಾಕ್ಕೊಂಡು ಹಿಂಗೆ ಪೀಠದ ಮೇಲೆ ಹಿಂಗೆ ಕುತ್ಕೊಂಡಿರ್ತಾರೆ. ಈಗಲೂ ಕೆಲವೊಂದು ಕಡೆ ಬರ್ತಾ ಇರ್ತೈತೆ ಆ ಫೋಟೋ ನನ್ನ ಭಾಳ ಅಟ್ರಾಕ್ಟ್ ಮಾಡ್ತಿತ್ತು. ನಾವು ಚಿಕ್ಕಂದಿದ್ದಾಗಲಿಂದ ನಮ್ಮ ಮನೇಲಿ ಬಸವಣ್ಣ ಐತಿ. ಈಗಲೂ ನಮ್ಮ ಮನೇಲಿ ಬಸವ ಜಯಂತಿ ಮಾಡ್ತಾರೆ. ಹಾಂ, ಅದೇ ಮತ್ತೆ ಅವಾಗೇ ನಾವು ಬಸವಣ್ಣನ ಬಗ್ಗೆ ನಮ್ಮ ತಂದೆಯವ್ರ ಮೂಲಕ ತಿಳ್ಕೊಂಡಿದ್ದೀವಿ. ಅವರು ಇಮೇಜ್ ಹೆಂಗೆ ಅಟ್ರಾಕ್ಟ್ ಮಾಡ್ತಿತ್ತಂದರೆ ಆ ಬಸವಣ್ಣ ಇಮೇಜ್ ನನಗೆ ಹಂಗೆ ಅಟ್ರಾಕ್ಟ್ ಮಾಡೋದು ನನಗೆ. ಓದ್ತಾ ಇರೋವಾಗ ನನಗೆ ಭಾಳ ಖುಷಿ ಆಯಿತು. ಬಾ ಅದು ಎಷ್ಟು ಖುಷಿ ಅಂದರೆ ಅದನ್ನು ನನಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಬ್ಲಿಸ್ ಆಯಿತು ನನಗೆ. ಅಷ್ಟು ಖುಷಿ ಆಯಿತು ಅದನ್ನು ಓದ್ತಾ ಇರುವಾಗ. ಆಮೇಲೆ ನನಗೆ ಅವರು ನಮ್ಮದು ನವಂಬರಲ್ಲಿ ವೆಡ್ಡಿಂಗ್, ಅಷ್ಟರೊಳಗೆ ನನಗೆ ಅವರು ಇವಾಗ ನೋಡ್ರಿ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ಫೋನ್ಸೇ. ನೀವು ಎಲ್ಲನ್ನ ಹೋಗಲಿ ಯಾರ ಕೈಯಲ್ಲಿ ನೋಡಿದ್ರು ಸ್ಮಾರ್ಟ್ಫೋನ್ಸೇ. ಆದರೆ 2008 ಇನ್ನೂ ಆಗಾಗೆ ಇನ್ನೂ ಜಮಾನ ಸ್ಟಾರ್ಟ್ ಆಗ್ತಾ ಇತ್ತು. ಆವಾಗ ನನಗೆ ಅವರೊಂದು ಸ್ಮಾರ್ಟ್ಫೋನ್ ಕೊಟ್ಟಿದ್ರು, ನನಗೆ ಗಿಫ್ಟಾಗಿ ಕೊಟ್ಟಿದ್ರೆ ನಾನು ಅವಾಗ ಫೋನ್ ಕೊಟ್ಟಾರ ಅಷ್ಟೇ. ಅದ್ರ ಬಗ್ಗೆ ನನಗೇನು ಭಾಳ ಖುಷಿ ಅನಿಸಿಲ್ಲ ಆವಾಗ. ನನಗೆ ಆಗ ಅಷ್ಟು ಖುಷಿ ಅನಿಸಿಲ್ಲ. ಹೌದು ಇದು ಫೋನು ಇಟ್ಸ್ ವ್ಯಾಲ್ಯುಬಲ್ ಥಿಂಗ್ ಅಂತ ನನಗೇನು ಅನಿಸಿಲ್ಲ. ಬಟ್ ಆ ಬ್ರೋಚರ್ಸ್ ಮಾತ್ರ ನನಗೆ ವ್ಯಾಲ್ಯುಬಲ್ ಥಿಂಗ್ ಥರ ಅನಿಸಿದೆ. ನನಗೇನೋ ಒಂಥರ ಖುಷಿ ಅನಿಸಿದೆ ಆವಾಗ ಓದಿದಾಗ. ಆ ಬ್ರೋಚರ್ಸ್ ಇದುವರೆಗೂ ನನ್ನ ಹತ್ರ ಇದ್ದಾವೆ. ಆ ಬ್ರೋಚರ್ಸ್ ನನ್ನ ಹತ್ರ ಇದುವರೆಗೂ ಇದೆ. ಆ ಮೊಬೈಲ್ ಹೋಯ್ತು, ಮೊಬೈಲ್ ಹೋದ್ಮೇಲೆ ಮೊಬೈಲ್ ಬಂದವು, ಆದರೂ ಕೂಡ ಆ ಬ್ರೋಚರ್ಸ್ ಮಾತ್ರ ಇನ್ನೂ ಇಲ್ಲಿದ್ದಾವೆ. ಸೊ ಅಷ್ಟು ಬ್ಲಿಸ್ ಆಯಿತು. ಅವರಿಂದ ನಾನು ಈ ಧ್ಯಾನಕ್ಕೆ ಬಂದೆ. ಮತ್ತು ಆದಮೇಲೆ ನವಂಬರಲ್ಲಿ ನಮ್ಮದು ವೆಡ್ಡಿಂಗ್ ಆಯಿತು. ಆಮೇಲೆ ಡಿಸೆಂಬರ್ ಬ್ಯಾಂಗ್ಳೂರಲ್ಲಿ ಅವಾಗೆ ಧ್ಯಾನ ಮಹಾಚಕ್ರ ಅಂತ ನಡೀತಾ ಇತ್ತು. ಅವಾಗಿನ ಪಿರಮಿಡ್ ಇದ್ದಿಲ್ಲ, ಒಂದು ಗ್ರೌಂಡ್, ಅದು ನ್ಯಾಷನಲ್ ಗ್ರೌಂಡ್ ಏನಾಯಿತು ಬ್ಯಾಂಗ್ಳೂರಲ್ಲಿ. ಆ ಗ್ರೌಂಡಲ್ಲಿ ಮೆಗಾ ಪ್ರೋಗ್ರಾಮ್ ನಡೀತಾ ಐತೆ. ಆ ಮೆಗಾ ಪ್ರೋಗ್ರಾಮ್ಗೆ ಹೋಗಿವಿ ನಾವು. ನವಂಬರಲ್ಲಿ ಮದುವೆ ಆದ ತಕ್ಷಣ ಡಿಸೆಂಬರಲ್ಲಿ ಅಲ್ಲಿಗೆ ಹೋಗಿದ್ದೀವಿ ನಾವು. ಅಲ್ಲಿ ನೋಡ್ತೀನಿ ಆ ಸ್ಟಾಲ್ಸು, ಪೈಮಾ, ಬುಕ್ಸು, ಆ ಪಿರಮಿಡ್ಸು ಎಲ್ಲ ನೋಡ್ತಾ ಇದ್ದೀನಿ. ಏನೋ ಡಿಫ್ರೆಂಟ್ ವರ್ಲ್ಡಿಗೆ ಬಂದೀನಿ ನಾನು. ಓಕೆ ಇದೇನೋ ಚೆನ್ನಾಗೈತೆ, ಓಕೆ ಧ್ಯಾನ ಮಾಡ್ತಾ ಇದ್ವಿ, ಆಯಿತು. ಆಮೇಲೆ ಇನ್ನು ನಾರ್ಮಲಿ ಇನ್ನೆಲ್ಲ ಸ್ಟಾರ್ಟ್ ಆಗ್ತಾವಲ್ರಿ, ಹಿಂಗೆ ಇದು ಆಯಿತು. ಧ್ಯಾನ ಹಂಗೆ ಮಾಡ್ಕೊತ ಬರ್ತಾಯಿದ್ದೀವಿ. ನಾನು ಇನ್ ದ ಮಂತ್ ಆಫ್ ಫೆಬ್ರವರಿಯಲ್ಲಿ ನಾನು ಕನ್ಸೀವ್ ಆಯಿತು. ಮತ್ತು ಮೇ ತಿಂಗಳಲ್ಲಿ ನಾವು ಬುದ್ಧ ಪೌರ್ಣಮಿಗೆ ಹೋದ್ವಿ. ಜನವರಿ ಫೆಬ್ರವರಿ ಮಿಡಿಲ್ ಆಫ್ ದ ಇದರಲ್ಲಿ ನಂದು ಕನ್ಸೀವ್ ಇದಾಯಿತು. ಸೊ ಆವಾಗ ಮೇ ತಿಂಗಳಲ್ಲಿ ನಾವು ಎಂಡ್ ಆಫ್ ದ 21st 22nd ಆ ಥರ ಬರ್ತಾ ಇರ್ತದೆ. ಇದರಲ್ಲಿ ನನಗೆ ಬುದ್ಧ ಪೌರ್ಣಮಿ ಸೆಲೆಬ್ರೇಷನ್ಸ್ಗೆ ಹೋದ್ವಿ. ಅಲ್ಲಿ ಬುದ್ಧ ಪೌರ್ಣಮಿ ಸೆಲೆಬ್ರೇಷನ್ಸ್ಗೆ ಹೋದಾಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಅಲ್ಲಿರೋರೆಲ್ಲರೂ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿರ್ತಾರಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ಸ್ ಅವರೆಲ್ಲರೂ ಇಷ್ಟು ದೂರ ಬಂದ್ವಿ, ಹುಡುಗರನ್ನ ಕರ್ಕೊಂಡು ಬಂದ್ವಿ, ನಾವೆಲ್ಲರೂ ಕಲಿತು ವಂಡರ್ಲಾಗೆ ಹೋಗೋಣ ಅಂತ ಹೋದ್ವಿ. ವಂಡರ್ಲಾಗೆ ಹೋದ್ಮೇಲೆ ಯಾರನ್ನ ಸುಮ್ಮನೆ ಇರ್ತಾರನ್ರಿ, ವಂಡರ್ಲಾಗೆ ಎದಕ್ಕೆ ಹೋಗ್ತಾರೆ, ಆಡೋಕ್ಕೆ ಹೋಗ್ತಾರೆ ನೀರಿನಾಗ. ಮತ್ತು ಸುಮ್ಮನೆ ಇರೋಕ್ಕಾಗ್ತತ್ತ. ನಾವು ಇವ್ರನ್ನ ಕೇಳಿದ್ವಿ. ಮತ್ತು ಅಷ್ಟೊತ್ತಿಗೆ ನಾನು 3 to 4 months ಪ್ರೆಗ್ನೆಂಟ್ ಇದ್ದೆ ನಾನು. ಸೊ ಹಂಗಾಗಿ ಕೇಳಿದ್ರೆ ಏನಂದ್ರು ಇವರು, ಆಯಿತು ಆಡು ಏನಾಗಲ್ಲ ಅಂತಂದು ಆಟ ಆಡ್ತಾಯಿದ್ದೀವಿ. ಒಂದು ಕಡೆ ಅವರೆಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ, ಆ ಬೋರ್ಡ್ ಒಂದು ಕಡೆ ಇದ್ದಿಲ್ಲ. ಅವ್ರನ್ನ ಕೇಳಿದ್ರೆ ಅವನು ಹಿಂದಿಯಲ್ಲಿ ಕ್ಯಾ ಕುಚ್ ಭಿ ನೈ ಹೋತಾ ಫಲ್ಟಿ ನೈ ಹೋತಾ ಹಂಗಿಂಗೆ ಅಂತ ಅವನು ಹೇಳ್ದ. ನಮಗೂ ಇನ್ನು ಏನು ಆಗಲ್ಲ ಅಂತೇಳಿ ಹತ್ತು ಬಿಟ್ಟಿದ್ದೆ ಅವರಲ್ಲಿ. ಆ್ಯಕ್ಚುಲಿ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ನಿಮ್ಮ ಚೈನ್ಸ್ ಎಲ್ಲ ತೆಗೆದುಬಿಡ್ರಿ ಅಂತೇಳಿ. ಬಟ್ ಅವನೇನು ಹೇಳಲಿಲ್ಲ. ನಾವು ಏನು ಅದನ್ನು ಜಾಸ್ತಿ ಸೀರಿಯಸ್ಸೇ ತೊಗೊಳ್ಳಿಲ್ಲ, ಹತ್ತು ಬಿಟ್ಟಿದ್ವಿ. ಹತ್ತಿ ಆದಮೇಲೆ ಏನಾಯಿತು, ಫಲ್ಟಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು, ರಿವರ್ಸಿಂಗ್ ಹೊಡಿತಾ ಇತ್ತು. ಎಷ್ಟು ಜೋರಾಗಿ ಕಿರಿಸ್ತಾ ಇದ್ದೀವಿ. ಆದರೆ ಅವ್ರು ಸ್ಟಾಪ್ ಮಾಡ್ರಂದ್ರೆ ಎಲ್ಲಿ ಸ್ಟಾಪ್ ಮಾಡ್ತಾರೆ, ಮಾಡೋಕ್ಕಾಗಿಲ್ಲ. ನಮ್ಮ ಮನೆಯವರು ಏನನ್ನ ಆಗಲಿ ಆಯ್ತು ಹತ್ತು ಬಿಟ್ಟಿದ್ವಿ, ಸುಮ್ಮನೆ ಇರು, ಏನು ಜಾಸ್ತಿ ಇದು ಮಾಡ್ಕೋಬೇಡ, ಜೋರಾಗಿ ಅರಸು ಅಷ್ಟೇ, ನೀನು ಬಿಗಿ ಹಿಡ್ಕೋಬೇಡ, ಬಾಡಿನ ಬಿಗಿ ಹಿಡ್ಕೋಬೇಡ, ಜೋರಾಗಿ ಕಿರಿಚು, ಏನೂ ಆಗಲ್ಲ, ಏನೋ ಬಿದ್ದೋಯ್ತು, ಬಿದ್ದೋಗ್ಲಿ, ಏನನ್ನ ಆಗಲಿ, ಸುಮ್ಮನೆ ಜೋರಾಗಿ ಕಿರಿಚು, ಸುಮ್ಮನೆ ಇರಿ, ಏನಾಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು.
ಆಯಿತು ನಾವು ಸ್ಟಾಪ್ ಮಾಡಿರಿ ಅಂತೀವಿ. ಅದ್ಯಾವುದೋ ಬ್ರಹ್ಮಾನಂದ ಮೂವಿ ಇದಾಯಿತು ನಮ್ಮದು ಕಥೆಯಲ್ಲಿ. ಅವ್ರು ಸ್ಟಾಪ್ ಮಾಡಲಿಲ್ಲ, ಲಾಸ್ಟ್ ಒಂದೇ ಸತಿ ಸ್ಟಾಪ್ ಮಾಡಿದರು. ಸ್ಟಾಪ್ ಮಾಡಿ ಆದಮೇಲೆ ಕಣ್ಣು ತೆಗೆದು ನೋಡ್ತೀವಿ, ನಂದು ಮಾಂಗಲ್ ಚೈನ್ ಬಿದ್ದೋಗ್ಬಿಟ್ಟತ್ತೆ. ಏನು ಹೇಳ್ಬೇಕು ಹೇಳ್ರಿ. ಅತ್ತೆ ಮನೇಲಿ ನಮ್ಮ ಮದುವೆ ಆಗಿ 6 to 7 months ಆಗೈತೆ ಅಷ್ಟೇ. 6 to 7 months ಅಷ್ಟರಲ್ಲೇ ನಾನು 4 months ಪ್ರೆಗ್ನೆಂಟ್. ಏನು ಸೊ ಏನು ಹೇಳ್ಬೇಕು, ಅತ್ತೆ ಮನೇಲಿ ಏನು ಹೇಳಬೇಕು, ತವ್ರ ಮನೇಲಿ ಏನು ಹೇಳಬೇಕು. ಕಾಲು ನಡ್ಗಕ್ಕೆ ನಿಂತ್ಬಿಟ್ಟು ನನಗೆ ರೀ ಮಾಂಗಲ್ ಚೈನ್ ಬಿದ್ದೋಗೈತೆ ಅಂದ್ರೆ ನಮ್ಮ ಮನೇಲಿ ಹೌದಾ ಏನಾಗಲ್ಲ ಅಂತಾರೆ ಇವ್ರು ನೋಡಿದ್ರೆ. ಯಾಕಂದ್ರೆ ನಾನು ನಮ್ಮ ಮನೇಲಿ ಬೈಸ್ಕೊಂಡೇ ಬಂದಿರೋದು ಜಾಸ್ತಿ. ಏನನ್ನು ಕಳೆದ್ರೆ ಇನ್ನು ಬೈತಿದ್ರು ನಮ್ಮ ಮನೇಲಿ, ನಮ್ಮ ತವ್ರ ಮನೇಲಿ, ನಿನಗೆ ಕೇರ್ಲೆಸ್ ಆಗಿರ್ತೀಯ ಅಂತೇಳಿ. ಇವರು ಹೌದಾ ಬಿದ್ದೋಗೈತೆ ಏನಾಗಲ್ಲ ಅಂತ ಇದ್ದೀರ. ನನಗೆ ಕೈಕಾಲು ನಡ್ಗಕ್ಕೆ ನಿಂತುಬಿಟ್ಟವು. ಕೆಳಗಿಳಿದು ಬಂದು ಆ ಸೆಕ್ಯೂರಿಟಿ ಗಾರ್ಡ್ಗೆ ಚೆನ್ನಾಗಿ ಬೈದೆ ನಾನು. ನಿನ್ನ ಬುದ್ಧಿ ಜ್ಞಾನ ಆಯಿತಾ, ಪ್ರೆಗ್ನೆಂಟ್ ವುಮೆನ್ ಹತ್ತಬಾರ್ದು ಅಂತೇಳಿ ನೀನು ಬೋರ್ಡ್ ಹಾಕಿಲ್ಲ, ಕೇಳಿದ್ರೆ ನೀನು ಏನು ಹೇಳು. ಫುಲ್ ನಾನು ಚೆನ್ನಾಗಿ ಬೈದ್ಬಿಟ್ಟೆ. ನಂದು ಚೈನ್ ಹೋಗ್ಬಿಟ್ಟೈತೆ ಇವಾಗ ಹೆಂಗ ಅಂತಂದೇಳಿ ನಾನು ಫುಲ್ ಫ್ರಸ್ಟ್ರೇಷನಲ್ಲಿ ಅವನು ಭಯಕ್ಕೆ ನಿಂತುಬಿಟ್ಟೇನಿ. ಬೈದ್ರೆ ಮೆನ್ಸಾಬ್ ಇದ್ರ ಹೇ ಆಪ್ಕ ಚೈನ್ ಅಂತಂದೇಳಿ ಅಂದಾಗ ಏನು ಸ್ವಲ್ಪ ಎಲ್ಲೋ ಧೈರ್ಯ ಬಂತು. ಅವನು ನೋಡ್ರಿ ಕೊಡೋದು ಕೂಡ ಗ್ರೇಟ್ ಅಲ್ಲ, ಗೋಲ್ಡ್ದು ಕೊಡಬೇಕಂದ್ರೂ ಕೂಡ ಗ್ರೇಟ್ ಅಲ್ಲ. ಇದೇ ಚೈನ್ ಇದೆ, ನಿಮ್ಮದು ಚೈನ್ ಇದೆ ಅಂತೇಳಿ ಅವನು ಕೊಟ್ಟ. ಅಬ್ಬಾ ಥ್ಯಾಂಕ್ ಯು ಅಂತಂದೇಳಿ ಅನ್ಕೊಂಡು ಮನಸ್ಸಿನಾಗ ಸ್ವಲ್ಪ ಧೈರ್ಯ ಬಂತು. ಆ ಚೈನ್ ಇಸ್ಕೊಂಡ್ವಿ, ಹಾಕ್ಕೊಂಡ್ವಿ, ಆಯಿತು ಬಂದುಬಿಟ್ವಿ. ಬಂದು ಬೆಂಗಳೂರು ಅಲ್ಲಿಂದ ಸೀದಾ ನಮ್ಮ ಹಳ್ಳಿಗೆ ಹೋದ್ವಿ. ನಾನು ಪ್ರೆಗ್ನೆಂಟ್ ಆದಾಗಿಂದ ಕೂಡ ಒಂದು ಟ್ಯಾಬ್ಲೆಟ್ ನಾನು ಹಾಕ್ಕೊಂಡಿಲ್ಲ. ನಾರ್ಮಲ್ ಈ ಅಂಗನವಾಡಿ ಟೀಚರ್ಸ್ ಕೊಡ್ತಾರಲ್ಲ ಆ ಟ್ಯಾಬ್ಲೆಟ್ ಕೂಡ ನಾನು ಹಾಕ್ಕೊಂಡಿಲ್ಲ. ನನಗೆ ಯಾಕೋ ಟ್ಯಾಬ್ಲೆಟ್ಸ್ ಅಂದರೆ ಸ್ವಲ್ಪ ಇರಿಟೇಷನ್. ನನಗೇನೊಂದು ಸ್ವಲ್ಪ ಇದು ಬಂದರೆ ಕೂಡ ಆಲ್ಮೋಸ್ಟ್ ನಾನು ಆಯುರ್ವೇದ ಹೋಗ್ತೀನಾಗಲಿ, ಈ ನಾರ್ಮಲ್ ಮೆಡಿಕಲ್ ನನಗೆ ಇಡಿಸೋದಿಲ್ಲ. ನನಗೆ ಆ ಸ್ಮೆಲ್ ನೋಡಿದ್ರೆ ಒಂಥರ ಇರಿಟೇಷನ್ ಆಗ್ಬಿಡುತ್ತೆ ಅಂತ ನಾನು ಎಲ್ಲಿ ತೋರಿಸ್ಕೊಂಡಿಲ್ಲ. ನಮ್ಮ ವಟಾರ ನಮ್ಮದೆಲ್ಲ ಒಂದು 20 ಫ್ಯಾಮ್ಲೀಸ್ ಇದ್ದಾವೆ, 20-25 ಫ್ಯಾಮ್ಲೀಸ್ ಇದ್ದಾವೆ. ನಮ್ಮದೆಲ್ಲ ಒಂದು ವಟಾರ ಐತೆ. ಅಲ್ಲಿ ನಮ್ಮ ಸರಿಗೆ ಪ್ರೆಗ್ನೆನ್ಸಿ ಆದವರೆಲ್ಲ ಹೆಂಗಪ್ಪ ಅಂದರೆ ಏನಾದರೂ ಪ್ರತಿ ಈ ಎಲ್ಲರೂ ಮಾಧುರಿ ಹತ್ರ ತೋರಿಸ್ಕೊತಾ ಇದ್ರು. ಅವರು ಮಾಧುರಿ ಹತ್ರ ಮಾಧುರಿ ಈ ಡೇಟಿಗೆ ಬಾಮ್ಮ ನೀನು ಅಂತ ಹೇಳಿದ ತಕ್ಷಣ ಅವತ್ತು ಎಂಥ ಇದಿರಲಿ ಆ ಡೇಟ್ಗೆ ಹೋಗಿ ತೋರಿಸ್ಕೊಂಡು ಬರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಇದರಲ್ಲಿರೋರು ಅವರೆಲ್ಲ. ನಾವು ನೋಡಿದ್ರೆ ಡಾಕ್ಟರ್ ತಕ್ಕೆ ಹೋಗಿಲ್ಲ. ಮತ್ತು ಇಲ್ಲಿ ಹುಚ್ಚು ಆಟ ಆಡಿ ಬಂದುಬಿಟ್ಟಿವೆಲ್ಲ, ಭಯ ಉಟ್ಕೊಂಡ್ಬಿಡುತ್ತೆ ಸ್ವಲ್ಪ. ಅರೆ ಹುಟ್ಟೋ ಮಗು ಏನಾದರೂ ಅಬ್ನಾರ್ಮಲ್ ಹುಟ್ಟಿದ್ರೆ ಹೆಂಗಾಯಿತು ಮತ್ತೆ ಅಂತಂದೇಳಿ ಭಾಳ ಫೀಲ್ ಆಗಿಬಿಟ್ಟು ಆವಾಗ ಮತ್ತು ಮಾಧುರಿ ಹತ್ರ ಹೋದರೆ ಹಿಸ್ಟ್ರಿ ಲೀಕ್ ಆಗಿಬಿಡ್ತತೆ. ಅದಕ್ಕೆ ಏನು ಮಾಡಬೇಕು, ನಾವು ಜಗದೀಶಣ್ಣ ಅವರೆಲ್ಲರನ್ನ ಡಿಸ್ಕಸ್ ಮಾಡಿದ್ರೆ ಇಲ್ಲ ಮಂಜುಳಾ ರೆಡ್ಡಿ ಹತ್ರ ಹೋಗ್ರಿ ನೀವು ಅಂತ ಅಂದರು ಅವರು. ನಮ್ಮ ಮನೆಯವ್ರ ಫ್ರೆಂಡು ಮಂಜುಳಾ ರೆಡ್ಡಿ ಹತ್ರ ಹೋದ್ವಿ. ಮಂಜುಳಾ ರೆಡ್ಡಿ, ಅರುಣಾ ರೆಡ್ಡಿ ಯಾರ ಹತ್ರ ಒಬ್ಬರ ಹತ್ರ ಹೋಗ್ರಿ, ಮಂಜುಳಾ ರೆಡ್ಡಿ ಬೆಸ್ಟ್ ಅಂತ ಹೇಳಿದ್ರು ಅವರು. ಸರಿ ಅಂತೇಳಿ ಮಂಜುಳಾ ರೆಡ್ಡಿ ಹತ್ರ ಹೋಗಿ ಅವರು ಸ್ಕ್ಯಾನ್ ಬರ್ಕೊಟ್ರು. ಸ್ಕ್ಯಾನಿಂಗ್ ಆಯಿತು, ಎಲ್ಲ ಆಯಿತು. ಅವ್ರೇನೋ ಒಂದಿಷ್ಟುದ ಮೆಡಿಸಿನ್ ಬರ್ಕೊಟ್ಬಿಟ್ರು. ಆಯಿತಾ, ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ನೋಡಮ್ಮ ನಾನು ಹಿಂಗಾಗಿದೆ, ನಾನು ಹಳಸಿನಣ್ಣು ತಿಂದು ಪಿರಮಿಡ್ ವ್ಯಾಲಿಯಲ್ಲಿ ಸಖತ್ತು ಹಳಸಿನಣ್ಣು ಫುಲ್ ಟೇಸ್ಟಿ. ಆ್ಯಕ್ಚುಲಿ ತಿನ್ನಬಾರ್ದಂತೆ ನನಗೆ ಅವೆಲ್ಲ ಏನು ಲೆಕ್ಕ ಎಲ್ಲ ತಿಂದುಬಿಟ್ಟಿದ್ದೀನಿ ಚೆನ್ನಾಗಿ. ಸೊ ಹಿಂಗೆ ತಿಂದುಬಿಟ್ಟಿದ್ದೀನಿ, ಹಿಂಗೆಲ್ಲ ಗೇಮ್ಸ್ ಆಡಿದ್ದೀನಿ, ಫಲ್ಟಿ ಆಗಿದೆ, ಹಿಂಗೆಲ್ಲ ಆಗಿಬಿಟ್ಟಿದೆ. ಮತ್ತು ಅದು ಹುಟ್ಟೋದು ಏನಾದರೂ ಅಬ್ನಾರ್ಮಲ್ ಹುಟ್ಟುತ್ತೇನೋ ಅಂತ ಭಯ ಇದೆ ನಮಗೆ. ನಮಗಿನ್ನವಾಗ ಇದು ಏನು ಭ್ರೂಣ ಹತ್ಯೆ ಅನ್ನೋದು ಮಹಾಪಾಪ ಅನ್ನೋದು ಕೂಡ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ನಾನು ಹಂಗೇನಿದ್ರೆ ಅಬಾರ್ಟ್ಗೆ ಹೋಗ್ಬೇಕು ಅನ್ಕೊತಾ ಇದ್ದೀನಿ ಅಂತ ಅಂದರೆ ಅವ್ರು ಏನಿಲ್ಲ, ಎವ್ರಿಥಿಂಗ್ ಈಸ್ ಓಕೆ, ಯು ಕ್ಯಾನ್ ಕ್ಯಾರಿ ಆನ್, ಬೇಬಿ ಈಸ್ ವೆರಿ ಗುಡ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಭಯ ಮನಸ್ಸಿನ ಒಂದು ಇದು ಏನಾಗ್ತೈತೆ, ಮತ್ತೆ ಕೇಳ್ತಾ ಇದ್ದೀನಿ. ಮತ್ತೆ ಕೇಳಿದ್ರೆ ಆ ಅಮ್ಮ ನಿನಗೆ ಬುದ್ಧಿಜ್ಞಾನ ಐತಾ ಇಲ್ಲ, ಎಷ್ಟು ಸಲ ಹೇಳ್ಬೇಕು ನಿನಗೆ, ಚೆನ್ನಾಗೈತೆ ಅಂತಂದು ಹೇಳ್ತಾ ಇದ್ರೆ ಮಾತು ಕೇಳ್ತೀಯಲ್ಲ ಅಂತ ಗಟ್ಟಿ ಗದರಿಸಿ ಹೇಳಿದಾಗ ಆವಾಗ ನಾನು ಕೇಳ್ತಾ ಇದ್ದೀನಿ ಅಂತ ಅವೇರ್ ಬಂದೈತೆ ನನಗೆ. ಆವಾಗ ಹೊರಗೆ ಬಂದ್ವಿ, ಚೆನ್ನಾಗೈತೆ ಅಂದರು. ಸೊ ಆ ವಿಧವಾಗಿ ನಂದು ನಾರ್ಮಲ್ ಡೆಲಿವರಿನೂ ಆಯಿತು. ಏನು ಒಂದು ಟ್ಯಾಬ್ಲೆಟ್ ತಿಂದಿಲ್ಲ. ನನಗೆ 8th ಮಂತಲ್ಲಿ ಬ್ಲಡ್ ಕಡಿಮೆ ಆಯ್ತು ಅಂತೇಳಿ ಬ್ಲಡ್ ಇಂಪ್ರೂವ್ಮೆಂಟ್ ಇಂಜೆಕ್ಷನ್ ಅಂತ ಒಂದು ಕೊಟ್ಟರು. ಆ ಇಂಜೆಕ್ಷನ್ಗೆ ನನಗೆ ಸ್ವೆಲ್ಲಿಂಗ್ ಬಂದುಬಿಟ್ಟು ನನ್ನ ಕೈಲಿ ಆಗಲೇ ಇಲ್ಲ. ನಮ್ಮ ಮನೆಯವ್ರು ಏನು ಅದೇನು ದೊಡ್ಡದು ಹೇಳ್ಬಿಟ್ಟಾನ ಡಾಕ್ಟ್ರು, ಬ್ಲಡ್ ಕಡಿಮೆ ಆಯ್ತು ಅಂತ ಹೇಳೋಣ, ಬ್ಲಡ್ ಇಂಪ್ರೂವ್ಮೆಂಟಿಗೆ ಫುಡ್ ತೊಗೊಂಡ್ಬಿಟ್ರೆ ಆಯಿತು ಅಂತಂದೇಳಿ ಅವರು ಹಂಗೆ ಅಂದರು. ನಮ್ಮ ಮನೇಲಿ ಅಮ್ಮ ನಮ್ಮ ಅಣ್ಣವರು ಹಂಗೆ ಅಂದರು. ಅದೇ ಥರನೇ ನಾನು ಒಂದೇ ಇಂಜೆಕ್ಷನ್ಗೆ ಬಿಟ್ಬಿಟ್ಟೆ. ಆಮೇಲೆ ನನಗೆ ಇವತ್ತು ಸಾಯಂಕಾಲ ಹೋಗಿದ್ದೀನಿ ನಾನು ಡೆಲಿವರಿಗೆ, ಇದೊಂದು ಹೇಳಿಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಸೊ ಡೆಲಿವರಿಗೆ ಇವತ್ತು ಸಾಯಂಕಾಲ ಹೋಗಿದ್ದೀನಿ. ನಾಳೆ ಎಷ್ಟೊತ್ತಿಗೆ ಡೆಲಿವರಿ ಆಗ್ಬೋದು ನಾರ್ಮಲ್ಲಾಗಿ. ಒಂದು ವೇಳೆ ನಾಳೆ ಆಗಿಲ್ಲ ಅಂದರೆ ಏನು ಮಾಡ್ತಾರೆ, ಸಿಸೇರಿಯನ್ ಮಾಡಿಬಿಡ್ತಾರೆ.
ಹೌದಾ? ಇವತ್ತು ಸಾಯಂಕಾಲ ನಾನು 5 ಗಂಟೆಗೆ ನಾನು ಡೆಲಿವರಿಗೆ ಹೋಗಿದ್ದೀನಿ, ನಾಳೆ ಸಾಯಂಕಾಲ 5 ಗಂಟೆ ಆಗೈತೆ, ಆದರೂ ಕೂಡ ನನಗೇನು ಪೇಯ್ನ್ಸ್ನ ನಾನು ಬರೆಸ್ತಾ ಇದ್ದೀನಿ ಆಗಲಿ, ಆ ಡಾಕ್ಟ್ರು ಏನು ಹೇಳವಲ್ಲು ನನಗೆ, ಆಗ್ತತಾ ಅಂತ ಹೇಳ್ತಾನೆ. ನಾನು ಇದುವರೆಗೂ ಬಿಲೀವ್ ಮಾಡ್ತೀನಿ ಆಕೆ ಕ್ರಿಶ್ಚಿಯನ್ ಡಾಕ್ಟರು, ಜೀಸಸ್ ಕ್ರೈಸ್ಟ್ಗಿನ ನನಗೆ ಡೆಲಿವರಿ ಮಾಡಿದ್ರು ಅಂತಂದೇಳಿ. ಯಾಕಂದರೆ ಮಾಮೂಲಾಗಿ ಡಾಕ್ಟ್ರುಗಳು ಬೈದು ಬಿಡ್ತಾರೆ, ಇಲ್ಲಾಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ ನಿನ್ನ ಕೈಲಿ ಆಗ್ತಾಯಿಲ್ಲ ಗೋ ಏನು ಇದು ಮಾಡಿಬಿಡ್ತಾರೆ, ಸಿಸರಿನ್ ಮಾಡಿ ತೆಗೆದು ಬಿಡ್ತಾರೆ ಬೇಬಿನ. ಹೌದಾ? ಆದರೆ ಅವ್ರು ಆ ಥರ ನನಗೆ ಮಾಡಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಒಬ್ಬ ಧ್ಯಾನದ ಶಕ್ತಿ ಧ್ಯಾನಿಗಳಿಗೆ ಹೆಂಗ ಇರ್ತತೆ ಅಂತಂದೇಳಿ, ಅದು ಯಾರ ಮೂಲಕನ ಆಗಿರ್ಬೋದು. ಅವ್ರು ಏನು ಹೇಳ್ತಾಯಿದ್ರೆ, ಪ್ರತಿ ಒಂದು ಇದಕ್ಕೂ ದೇವರು ಒಂದು ಸಮಯ ಅಂತ ನಿಗದಿಪಡಿಸಿರ್ತಾನೆ, ಆ ಸಮಯಕ್ಕೋಸ್ಕರ ಕಾಯಬೇಕು, ಆ ಸಮಯಕ್ಕೋಸ್ಕರ ಪೇಷನ್ಸ್ಲಿಂದ ಕಾಯಬೇಕು ಅಂತ ನಿಧಾನವಾಗಿ ಹೇಳ್ತಿದ್ದಾಳೆ. ಅಷ್ಟು ನಿಧಾನವಾಗಿ ದೇವರು ಒಂದು ಪ್ರತಿಯೊಂದಕ್ಕೂ ಒಂದು ಸಮಯ ನಿಗದಿಪಡಿಸಿರ್ತಾನೆ, ಆ ಸಮಯಕ್ಕೋಸ್ಕರ ನೀವು ಕಾಯಬೇಕು ಅಂತ ಹೇಳ್ತಾ ಇದ್ದಾಳೆ. ಹಂಗೆ ಹೇಳಿ 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 ರಾತ್ರಿ 10 ಗಂಟೆ ಆದರೂ ಅಮ್ಮ ಡೆಲಿವರಿ ಮಾಡಿಲ್ಲ ನನಗೆ. ರಾತ್ರಿ 10 ಗಂಟೆ ಆಯಿತು. ನಾನಿನ್ನು ರಾತ್ರಿ 8 ಗಂಟೆಗೋ 9 ಗಂಟೆಗೋ ಮೇಡಮ್ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ, ಇಲ್ಲ ನನಗೇನೇನು ಪ್ರಾಬ್ಲಮ್ ಇದ್ದರೆ ನನಗೆ ಕಳಿಸ್ಬಿಡ್ರಿ, ಬೇರೆ ಕಡೆ ಎಲ್ಲ ಹೋಗ್ತೀವಿ, ನಾವು ಬಳ್ಳಾರಿಗಾದರೂ ಹೋಗ್ತೀವಿ, ನೀವು ಆಗ್ತತೆ ಅಂತ ರಾತ್ರಿ 10 ಗಂಟೆ ಆಯಿತು, ಇನ್ನೂ ಡೆಲಿವರಿ ಮಾಡುವಲ್ರಿ ನನಗೆ. ಡೆಲಿವರಿ RDT ಹಾಸ್ಪಿಟಲಲ್ಲಿ ಸರ್, ನಮ್ಮ ಊರಲ್ಲಿ. ಸೊ ಅಂತ ಅಂದರೆ ಅವರು ಅದೇ ಡೈಲಾಗೆ, ದೇವರು ನಿಗದಿಪಡಿಸಿರ್ತಾನೆ. ಅವ್ರು ಹಂಗೆಲ್ಲ ಜೀಸಸ್ ಇದು ಹೇಳೋದು, ಅವ್ರ ಪ್ರಾರ್ಥನೆಗಳಲ್ಲಿ ಹಂಗೆ ಹೇಳ್ತಾ ಇರ್ತಾರೆ. ಹಂಗೆ ಹೇಳಿದ್ಲ ಇದೇನೋ ಸಿನಿಮಾ ನನಗೆ ಗೊತ್ತಾವಲ್ದು. ನಮ್ಮ ಅತ್ತಿಗೆಯವರು, ನಮ್ಮ ಅಣ್ಣವರು, ನಮ್ಮ ಮನೆಯವರು ಏನಾಗಲ್ಲ, ಊಟ ಮಾಡು ಆಮೇಲೆ ಅವ್ರು ಕಾಮಿಡಿ ಮಾಡ್ತಾರೆ. ಆಮೇಲೆ 3-4 ಮಂತ್ಸು ಕೂಲ್ ಡ್ರಿಂಕ್ಸು ಐಸ್ ಕ್ರೀಮ್ ಇಂಥವೇನು ತಿನ್ನೋಕ್ಕಿರೋದಿಲ್ಲ, ಏನಂತ ತಿಂತೀಯಾ ನೋಡ್ಬಿಡು, ಎಲ್ಲ ತಿಂದ್ಬಿಡಿ ಇವಾಗೆ ಅಂತ ಅವ್ರು ಊಟ ಯಾವ ಊಟ ಮಾಡಿದ್ರು ಏನೂ ಹೋಗ್ತಾ ಇಲ್ಲ, ತಿಂದಿದ್ದು ವಾಮಿಟ್ ಆಗ್ತಾಯಿತ್ತೆ. ಸೊ ಮತ್ತೆ ಅದೇ ಮಾತು ಹೇಳಿ ಹಾಗೆ ಹೇಳ್ತಾ ಅಮ್ಮ ಏನು ಮಾಡಿದ್ಲು, ರಾತ್ರಿ 12 ಗಂಟೆ 55 ನಿಮಿಷಕ್ಕೆ ನನಗೆ ನಾರ್ಮಲ್ ಡೆಲಿವರಿ ಮಾಡಿದ್ಲು. ನಾನೊಂದು ಗಂಡು ಮಗುಗೆ ಜನ್ಮ ಕೊಟ್ಟಿದ್ದೀನಿ. ನಾರ್ಮಲ್ ಆಗಿದೆ ನನ್ನ ಮಗ, ಚೆನ್ನಾಗಿದ್ದಾನೆ ನನ್ನ ಮಗ. 10th ಸ್ಟ್ಯಾಂಡರ್ಡ್ ಹೋಗ್ತಾನೆ. 10th ಸ್ಟ್ಯಾಂಡರ್ಡ್ ಏನನ್ನ ಫಿಸಿಕಲ್ ಇದು ಬರ್ತದೇನೋ ಅಂತ ಅಂದ್ಕೊಂಡಿದ್ದೆಲ್ಲ, ಆ ಥರ ಏನೂ ಇಲ್ಲ, ಚೆನ್ನಾಗಿದ್ದಾನೆ ನನ್ನ ಮಗ. ನಾನೇನು ಮಿರಾಕಲ್ಲು, ಒಂದು ಟ್ಯಾಬ್ಲೆಟ್ ತಿಂದಿಲ್ಲ. ಅದರಲ್ಲಿ ನಮ್ಮ ಅಮ್ಮನ ರೋಲ್ ಕೂಡ ಭಾಳ ಐತೆ. ನೀನು ಟ್ಯಾಬ್ಲೆಟ್ಸ್ ಅವ್ರು ಕೊಟ್ಟಂಗೆಲ್ಲ ತಿಂದುಬಿಟ್ಟಿ ಅನ್ಕೋ, ಪಿಂಡ ಬೆಳೆದು ಬಿಡ್ತತೆ. ಬೆಳೆದಾಗ ಏನಾಗುತ್ತೆ, ಅವರು ಸಿಸರಿನ ಮಾಡಿಬಿಡ್ತಾರ. ಅದಕ್ಕಾಗಿ ಆದಷ್ಟು ಮೆಡಿಸಿನ್ ತಿನ್ಬೇಡ, ಒಳ್ಳೆ ಫುಡ್ಡು ತಿನ್ನು ಅಂತಲೇ ಹೇಳ್ತಾ ಇದ್ರು ಅವರು. ನೋಡ್ರಿ ಎಷ್ಟು ಅದ್ಭುತ. ಸೊ ಧ್ಯಾನದ ಒಂದು ಶಕ್ತಿ. ನನಗಿನ್ನ ನಮ್ಮ ಮನೆಯವ್ರು ಆವಾಗ, ನಾನು ಅವಾಗ ಸ್ವಲ್ಪನೇ ಧ್ಯಾನ ಮಾಡ್ತಾ ಇದ್ದಿಂಗೆ, ಎಲ್ಲ ಹೊಸ್ತಾಗಲ್ಲ ಇನ್ನು ಅವಾಗ ಅಷ್ಟೇ. ಅವ್ರು ಚೆನ್ನಾಗಿ ಧ್ಯಾನ ಮಾಡ್ತಿದ್ರು, 3 ತಾಸು 4 ತಾಸು ಸಿಟ್ಟಿಂಗ್ ಆಗ್ತಿದ್ರು ಅವರು. ಸೊ ಆ ಒಂದು ಶಕ್ತಿದ ಪ್ರಭಾವನೋ ಏನೋ ಗೊತ್ತಿಲ್ಲ, ಒಟ್ಟು ನನಗೆ ನಾರ್ಮಲ್ ಡೆಲಿವರಿ ಆಯಿತು. ಸೊ ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥ ಹನುಮಂತರಾವ್ ಸರ್ ಅವ್ರಿಗೆ ಮತ್ತು ಇಷ್ಟೊತ್ತು ನನ್ನ ಒಂದು ಕ್ಲಾಸನ್ನು ಕೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಮಾತಿನಲ್ಲಿ ನಿಮ್ಗೆ ಏನು ಇಷ್ಟ ಆಯಿತೋ ಅದೊಂದೇ ತೊಗೊಂಡೋಗ್ರಿ, ಯಾವುದು ಇಷ್ಟ ಆಗಿಲ್ಲ ಅದನ್ನು ದಯವಿಟ್ಟು ಇಲ್ಲೇ ಬಿಟ್ಟು ಹೋಗ್ರಿ. ಮತ್ತು ತೊಗೊಂಡೋಗಿ ಮೇಡಮ್ ಅದನ್ನ ಹೇಳಿದ್ರಪ್ಪ ಹಂಗೆ ಇರಬಾರ್ದು ಅಂತ ಫೀಲ್ ಆಗಬೇಡ್ರಿ. ಏನು ಇಷ್ಟ ಆಯಿತು ಅದನ್ನು ತಗೊಂಡು ಅದನ್ನು ಆಚರಿಸ್ತಾ ಆನಂದವಾಗಿರ್ರಿ ಅಂತ ಹೇಳ್ತಾ, ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಈ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಮತ್ತು ಹನುಮಂತರಾವ್ ಸರ್ ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳು.